ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಆತ್ಮದಾಚಾರ್ಯಪರ್ಯಂತಂ ಒಂದೇ ಗುರು ಪರಂಪರಾ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ಸೌಭಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಜಗದ್ಗುರುವಿಗೆ, ಆರಾಧ್ಯ ದೇವತೆಗೆ, ಕ್ಷೇತ್ರಾದಿ ದೇವರುಗಳಿಗೆ ಮನಸ ವಂದನೆಗಳನ್ನು ಸಮರ್ಪಣೆಯನ್ನು ಮಾಡ್ಕೊಳ್ತಾ ರತ್ನಗಿರಿ ಶ್ರೀ ಸನ್ಯಾಸಿ ಗುಳಿಗ ಕ್ಷೇತ್ರದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸಂಪತ್ ಸುವರ್ಣ ಅವರೇ, ಆಹ್ವಾನಿತ ಎಲ್ಲ ಗಣ್ಯ ಅತಿಥಿಗಳೇ, ಉಪಸ್ಥಿತಕ್ಕಂಥ ಎಲ್ಲ ದೈವ ಭಕ್ತರೇ, ಮಾಧ್ಯಮ ಪ್ರತಿನಿಧಿಗಳೇ, ಆತ್ಮೀಯರೇ, ಗೋವರ್ಧನ್ ಕುಡುವ ಮತ್ತು ಅವರ ತಂಡ ಬಹಳ ಆತ್ಮೀಯವಾಗಿರ್ತಕ್ಕಂಥ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ ಇವತ್ತು ನಾವು ಈ ಸನ್ಯಾಸಿ ಗುಳಿಗ ಕ್ಷೇತ್ರದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಸಾಧ್ಯವಾಯಿತು. ಬಹಳ ಆಶ್ಚರ್ಯಕರವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಸುಮಾರು 4 ದಿವಸಗಳ ಮೊದಲು ಈ ಕಾರ್ಯಕ್ರಮದ ಬಗ್ಗೆ ಕುಡುವವರು ಮತ್ತು ಅವರ ತಂಡದವರು ನಮ್ಮ ಹತ್ರ ಮಾತಾಡಿದರು. ನಮಗೆ ಗೊತ್ತಿಲ್ಲ ನಾವು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳೋದು, ಯಾಕಂದರೆ ಬೇರೆ ಬೇರೆ ಇನ್ನು 2 ತಿಂಗಳವರೆಗಿನ ಕಾರ್ಯಕ್ರಮಗಳು ವಿಕ್ತಾಗಿರುವಾಗ ಇವತ್ತಿನ ದಿವಸಕ್ಕೆ ನಾವು ಇಲ್ಲಿಗೆ ಬರುವುದಕ್ಕೆ ಸಾಧ್ಯವಾಗಿದ್ದೇ ಅದು ಒಂದು ಜಗನ್ಮಾತೆಯ ಪ್ರೇರಣೆ, ಇನ್ನೊಂದು ಸನ್ಯಾಸಿ ಮತ್ತು ಗುಳಿಗದ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅಂತ ಹೇಳಿ ನಾವು ಭಾವಿಸಿ ಇವತ್ತು ಬೆಳಗ್ಗೆನೇ ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಮುಹೂರ್ತದಲ್ಲಿ ವೃತ್ತಿಜರ ಮಾರ್ಗದರ್ಶನದಂತೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಈ ಪ್ರಕೃತಿಯ ಈ ವಾತಾವರಣವನ್ನು ನೋಡುವಾಗ ಬಹಳ ಪುರಾತನವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಇಲ್ಲಿ ನೆಲೆಗೊಂಡಿದೆ. ದೈವಗಳ ಸಾನ್ನಿಧ್ಯ ಇಲ್ಲಿ ಬಹಳ ದೀರ್ಘಕಾಲದಿಂದ ಸಂಪನ್ನವಾಗಿದೆ ಅನ್ನುವಂಥದ್ದನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಒಂದು ರೀತಿಯ ಈ ಜಾಗಕ್ಕೆ ಬಂದರೆ ಮನಸ್ಸಿಗೆ ಒಂಥರ ಉತ್ಸಾಹವನ್ನು ಕೊಡ್ತದೆ, ಒಂದು ರೀತಿಯ ಚೈತನ್ಯವನ್ನು ತುಂಬುತ್ತದೆ, ಒಂದಷ್ಟು ಒಳಗಿನ ಬೇಗುದಿಯನ್ನು ಹೊರಹಾಕಿ ಸಮಾಧಾನ, ಸಂತೋಷ, ತೃಪ್ತಿಯನ್ನು ಕಾಣತಕ್ಕಂಥ ಒಂದು ವಾತಾವರಣ ಇಷ್ಟು ಸಣ್ಣ ಜಾಗದಲ್ಲಿಯೇ ಅದು ಕೇಂದ್ರೀಕೃತವಾಗಿದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ಇಲ್ಲಿಯ ದೈವ ಸಾನ್ನಿಧ್ಯ ಎಷ್ಟು ವಿಶಿಷ್ಟವಾಗಿದೆ ಅನ್ನೋದನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗ್ತದೆ. ಹೇಳಿ ಕೇಳಿ ಪೇಜಾವರ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಬಹಳ ಹಿಂದೆಯೇ ಈ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯ, ಪ್ರತಿಷ್ಠಾ ಕಾರ್ಯಕ್ರಮಗಳು ಎಲ್ಲವೂ ನಡೆದು ಅದರ ನಂತರದಲ್ಲಿ ಈಗ ಪುನಃ ಜೀರ್ಣೋದ್ಧಾರ ಕಾರ್ಯವನ್ನು ಸಮಸ್ತ ಗ್ರಾಮಸ್ಥರು ಸೇರಿಕೊಂಡು ಸಮಿತಿಯ ಮುಖಾಂತರವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಗುರುವಾಯನ ಕೆರೆ, ಗುರುವಿನ ವಿಶೇಷವಾಗಿರ್ತಕ್ಕಂಥ ವಿಸ್ತಾರವಾಗಿರ್ತಕ್ಕಂಥ ಕೆರೆ ಸ್ವರೂಪದ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ರತ್ನತ್ರಯವಾಗಿರ್ತಕ್ಕಂಥ ಗಿರಿಯ ಮೇಲೆ ಈ ಸನ್ಯಾಸಿ ಮತ್ತು ಗುಳಿಗ ತನ್ನ ಸ್ಥಾನವನ್ನು, ತನ್ನ ಇರುವಿಕೆಯನ್ನು, ತನ್ನ ಆವಿರ್ಭಾವವನ್ನು, ತನ್ನ ಶ್ರೇಷ್ಠತೆಯನ್ನು ಸ್ಥಿರ ಮಾಡಿ ನಿಲ್ಲತಕ್ಕಂಥ ಒಂದು ವ್ಯವಸ್ಥೆಗೆ ಕಾರಣವಾಗಿರ್ತಕ್ಕಂಥ ಈ ಭೂಮಿ ನಿಜವಾಗಿಯೂ ಕೂಡ ಬಹಳ ಪುಣ್ಯ ಭೂಮಿ, ಪವಿತ್ರ ಭೂಮಿ ಮತ್ತು ನಮಗೆಲ್ಲರಿಗೂ ಚೈತನ್ಯವನ್ನು ತುಂಬತಕ್ಕಂಥ ಭೂಮಿಯಾಗಿದೆ. ಶಿಲಾನ್ಯಾಸ ಕಾರ್ಯಕ್ರಮ ಆಯಿತು, ನಾವೆಲ್ಲರೂ ಭಾಗವಹಿಸಿದ್ವಿ. ನಾವೆಲ್ಲರೂ ಸೇರಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೆ ಶಾಸ್ತ್ರೀಯವಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಯಾವುದೇ ಒಂದು ಕಟ್ಟಡ ಯಾವುದರ ಮೇಲೆ ಭದ್ರವಾಗಿ ನಿಲ್ಲುವುದಕ್ಕೆ ಕಾಣುತ್ತೆ ಮತ್ತು ಎಷ್ಟು ವಿಜೃಂಭಣೆಯಿಂದ ಕಾಣುವುದಕ್ಕೆ ಸಾಧ್ಯವಾಗ್ತದೆ ಅಂದರೆ ಅದರ ಅಡಿಯಲ್ಲಿ ಇರ್ತಕ್ಕಂಥ ಅಡಿಪಾಯ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ಇವತ್ತು ಈ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಿಧಿಕುಂಭ ಸ್ಥಾಪನೆಯನ್ನು ಮಾಡಿ ಅದರ ಒಳಗೆ ಎಲ್ಲ ರತ್ನನ್ಯಾಸಗಳನ್ನೆಲ್ಲ ಮಾಡಿ ಅದಕ್ಕೆ ಶಿಲೆಯನ್ನು ಇಟ್ಟು ಆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನೋಡಿ, ಆ ಶಿಲೆ ಭೂಮಿಯ ಅಡಿಯಲ್ಲಿ ನಿಲ್ತದೆ. ನಿತ್ತು ಯಾವುದರನ್ನು ಅದು ಸಂಕೇತ ಮಾಡ್ತದೆ? ಭೂಮಿಯ ಒಳಗೆ ಇರ್ತಕ್ಕಂಥ ಕಲ್ಲಾಗಲಿ, ರತ್ನನ್ಯಾಸ ಮಾಡಿರ್ತಕ್ಕಂಥ ಕಲಶವಾಗಲಿ ಯಾವುದರನ್ನು ಸಂಕೇತ ಮಾಡಿ ತೋರಿಸಿಕೊಡ್ತದೆ ಅಂತ ಕೇಳಿದರೆ ಸಾನ್ನಿಧ್ಯದ ಗುಳಿಗನನ್ನು ತೋರಿಸಿಕೊಡ್ತದೆ. ಸಾನ್ನಿಧ್ಯದ ಸನ್ಯಾಸಿಯ ಕ್ಷೇತ್ರವನ್ನು ಎತ್ತಿ ಸಮಾಜಕ್ಕೆ ತೋರಿಸಿಕೊಡ್ತಕ್ಕಂಥ ಪೂರ್ಣ ಭಾರವನ್ನು ಆ ಕೆಳಗೆ ಶಿಲೆಯಲ್ಲಿ ಏನು ಪ್ರತಿಷ್ಠೆ ಮಾಡಿದ್ದೇವೆ ಅದು ಹೊರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಇದು ನಮಗೆ ಬಹಳ ದೊಡ್ಡ ಸಂದೇಶ. ನಮ್ಮ ಜೀವನಕ್ಕೂ ಕೂಡ, ಬದುಕಿಗೂ ಕೂಡ
ಅವಿನಾಭಾವದ ಸಂಬಂಧವನ್ನು ನಾವು ಇಟ್ಕೊಳ್ಳುವಂಥದ್ದಕ್ಕೆ ಇದು ಕಾರಣವಾಗ್ತದೆ. ಹೇಗೆ ಅಂತ ಕೇಳಿದರೆ, ಧರ್ಮಯುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಜೀವನವನ್ನು ಉಜ್ಜೀವನ ಮಾಡಿಕೊಳ್ಳತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ ಆ ಧರ್ಮದ ನೆಲೆಯಲ್ಲಿ ಆ ಎಲ್ಲ ದೈವಿ ಶಕ್ತಿಯನ್ನು ಹೆಗಲ ಮೇಲೆ ನಾವು ಇಟ್ಟುಕೊಳ್ತಕ್ಕಂಥ, ತಲೆ ಮೇಲೆ ನಾವು ಇಟ್ಟುಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ನಮ್ಮ ಮುಂದಿನ ಪೀಳಿಗೆ ನೆಮ್ಮದಿಯಿಂದ, ಸಂತೋಷದಿಂದ, ಸಂತೃಪ್ತಿಯಿಂದ, ಸಮಾಧಾನದಿಂದ, ಸೌಹಾರ್ದತೆಯಿಂದ ಬದುಕಿ ಬಾಳತಕ್ಕಂಥ ವ್ಯವಸ್ಥೆಯನ್ನು ಕಾಣುವುದಕ್ಕೆ ಅವರು ಸಮರ್ಥರಾಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಆಚಾರ್ಯರು ಅರ್ಚಕರು ಪೂಜೆ ಮಾಡ್ತಾ ಇರುವಾಗ ಒಂದು ಮಾತು ಹೇಳಿದರು, ಷಡ್ಚಿ ಮನುಷ್ಯಚಿಂತನಂ ಸಪ್ತಮಂ ದೈವಚಿಂತನಂ ಅಂತಕ್ಕಂಥ ಮಾತನ್ನು ಹೇಳಿದರು. 6 ಮುಖಗಳಲ್ಲಿ ನಮ್ಮ ಶ್ರದ್ಧಾಭಕ್ತಿಗಳನ್ನು, ನಿಷ್ಠೆ, ಪ್ರಾಮಾಣಿಕತೆ, ವಿಶ್ವಾಸ, ನಂಬಿಕೆ, ಆದರ, ಸಚ್ಚಿಂತನೆ, ಸದಾಚಾರ, ಸಂಪನ್ನತೆಯ ಸ್ವರೂಪಗಳನ್ನು ಜೋಡಿಸಿಕೊಂಡು ನಾವು ಅದನ್ನು ಭೂತಾಯಿಯಲ್ಲಿ ಆ ಶಿಲೆಗಳಲ್ಲಿ ಸಮರ್ಪಣೆ ಮಾಡಿದಾಗ ದೈವ ಸಾಕ್ಷಾತ್ಕಾರವೆಂದ ಪರಮಾತ್ಮ ತನ್ನ ಸಾನ್ನಿಧ್ಯವನ್ನು ಕರುಣಿಸ್ತಾನೆ ಅಂತ ಶುಭಾಕಾರನ ಮಾತು ಸಂಸ್ಕೃತದಲ್ಲಿ ಬಂದಿರತಕ್ಕಂಥ ವೇದದ ಮಾತದು. ಹಾಗಾದರೆ ಹೇಗಿರಬೇಕು ನಾವು ಅಂತ ಕೇಳಿದರೆ, ಆ ಕಲ್ಲಿನಂತೆ ಇರಬೇಕು. ಹೇಗಿರಬೇಕು ಆ ಕಲ್ಲು? ಅದರೊಳಗೆ ಚೈತನ್ಯ ಇದೆ, ಜೀವಂತಿಕೆ ಇದೆ, ಶ್ರೇಷ್ಠತೆ ಇದೆ, ಗಟ್ಟಿತನ ಇದೆ, ಎದುರಿಸಬಲ್ಲೆ ಅನ್ನುವಂಥ ವಿಶ್ವಾಸ ಇದೆ, ಎಲ್ಲವನ್ನು ದೃಢೀಕರಿಸಬಲ್ಲೆ ಅನ್ನುವಂಥ ಸಚ್ಚಿಂತನೆಯ ಸ್ವರೂಪವನ್ನು ಆ ಶಿಲೆಯಲ್ಲಿ ಹೇಗೆ ಕಾಣ್ತದೋ ಹಾಗೆ ನಾವು ವ್ಯಕ್ತಿಯಾಗಿ, ಸಂಸಾರದಲ್ಲಿ, ಸಮಾಜದಲ್ಲಿ ಆ ರೀತಿಯಾಗಿ ನಮ್ಮ ಜೀವನವನ್ನು ನಡೆಸಿಕೊಳ್ಳಬೇಕಾದ್ದು ಬಹಳ ಮುಖ್ಯ. ಯಾಕೆಂದರೆ ದೈವ ಮತ್ತು ದೇವರು ಮತ್ತು ಮನುಷ್ಯನಿಗಿರ್ತಕ್ಕಂಥ ಅವಿನಾಭಾವದ ಸಂಬಂಧ ಹೇಗೆ ಅದು ಸಮಾಜದ ಮುಖ್ಯವಾಗಿ ತೋರಿಸ್ಕೊಳ್ಳೋದಕ್ಕೆ ನಾವು ಸಮರ್ಥರಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳಿದರೆ, ದೈವ ಹೇಗೆ ತೋರಿಸ್ತದೋ, ದೇವರು ಹೇಗೆ ಕಾಣ್ತಾನೋ ಹಾಗೆ ನಾವು ಇರಬೇಕು ಅನ್ನೋದನ್ನು ಸಾಕ್ಷಿ ಮಾಡುವಂಥದ್ದೇ ಈ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಶ್ರೇಷ್ಠತೆ. ದೈವ ಯಾವತ್ತೂ ಕೂಡ ಬಹಳ ಅಪೇಕ್ಷೆ ಪಡ್ತಕ್ಕಂಥದ್ದೇನು ಅಂತ ಕೇಳಿದರೆ, ತನ್ನನ್ನು ಸದಾ ನೆನೆಬೇಕು ನೀನು ಅನ್ನುವಂಥದ್ದೇ ದೈವಗಳ ಅಪೇಕ್ಷೆ ಪಡ್ತಕ್ಕಂಥದ್ದು. ನೀವು ನೋಡಿ, ದೇವರ ಸ್ಥಾನಕ್ಕೆ ಹೋದಾಗ ದೇವರು ಆ ಕಡೆ ಈ ಕಡೆಯಲ್ಲಿ ದ್ವಾರಪಾಲಕರು ಇರ್ತಾರೆ. ದ್ವಾರಪಾಲಕರಿಗೆ ನಮಸ್ಕಾರವನ್ನು ಮಾಡಿಯೇ ಒಳಗೆ ದೇವರ ದರ್ಶನವನ್ನು ಮಾಡಬೇಕೆ ಹೊರತು ನೇರವಾಗಿ ಒಳಗೆ ಹೋಗಿ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ಯೋಚನೆ ಮಾಡಿದರೆ, ನೀವು ತಹಸೀಲ್ದಾರ್ ಆಫೀಸಿಗೆ ಹೋಗ್ತೀರಿ, DC ಆಫೀಸಿಗೆ ಹೋಗ್ತೀರಿ, ಅಥವಾ ನಿಮ್ಮ ಇಲ್ಲಿ ಪಂಚಾಯತಿ ಅಧ್ಯಕ್ಷರನ್ನು ನೋಡಲಿಕ್ಕೆ ಹೋಗ್ತೀರಿ. ನೇರವಾಗಿ ಅಧ್ಯಕ್ಷರನ್ನು ನೋಡುವ ಮೊದಲು ಹೊರಗಿರುವ ಸಹಾಯಕರನ್ನು ಭೇಟಿ ಮಾಡಿ ಮಾತಾಡಿ ನಿಮ್ಮ ಕಾರ್ಯದ ಬಗ್ಗೆ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಆನಂತರ ಅಧ್ಯಕ್ಷರನ್ನು ಹೋಗಿ ಭೇಟಿ ಮಾಡಿದರೆ ಆಯ್ತು, ನಾನು ಅವರು ಸಹಾಯಕರ ಥರ ವಿಚಾರ ಮಾಡಿ ಅದನ್ನು ಸರಿ ಮಾಡಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಅದೇ ನೇರವಾಗಿ ದೇವರ ಹತ್ರ ಹೋದಾಗ ಆ ಪ್ರಬಲವಾದ ಶಕ್ತಿಯ ಜೊತೆಯಲ್ಲಿ ಈ ಸಹಾಯಕ ಒಟ್ಟುಗೂಡುವಂಥ ವ್ಯವಸ್ಥೆ ಮಾಡದೇ ಇದ್ದರೆ ನಿಮ್ಮ ಫೈಲ್ ಬದಿಯಲ್ಲೇ ಇರ್ತದೆ, ಹೌದಾ? ಹಾಗೆ ದೈವಗಳು ಕೂಡ ಏನನ್ನು ಅಪೇಕ್ಷೆ ಪಡ್ತಾವೆ ಸದಾ ಅಂತ ಕೇಳಿದರೆ, ಅವರಿಗೆ ಭಾರಿ ವಿಜೃಂಭಣೆಯಿಂದ ನೀನು ಏನೂ ಮಾಡಬೇಕಾದಿಲ್ಲ. ಆದರೆ ಪರಿಶುದ್ಧವಾದ ಮನಸ್ಸಿನಿಂದ ಸ್ವಚ್ಛವಾಗಿರ್ತಕ್ಕಂಥ ತ್ರಿಕರಣ ಶುದ್ಧವಾದಂಥ ವ್ಯವಸ್ಥೆಯಿಂದ ಅವರನ್ನು ನೆನೆಯಬೇಕು. ನೆನೆದರೆ ಆ ದೇವಗಳು ನಮ್ಮ ಎಲ್ಲ ಕಾರ್ಯಗಳಿಗೆ ಶಕ್ತಿಯನ್ನು ಕೊಡ್ತವೆ, ತುಷ್ಟಿಯನ್ನು ಕೊಡ್ತವೆ, ಪುಷ್ಟಿಯನ್ನು ಕೊಡ್ತವೆ. ಇದು ಅನುಭವದ ಮಾತು. ಭಾಳ ಜನ ಹೇಳ್ತಾರೆ, ಇದು ದೈವ ಸಾಕ್ಷಾತ್ಕಾರ, ದೇವರು, ದೈವಗಳು ಇವೆಲ್ಲ ಮೂಢನಂಬಿಕೆ, ಹಾಗೆ ಹೀಗೆ ಅಂತ. ನಮಗಿಂತ ಜಾಸ್ತಿ ಯಾರು ಮೂಢನಂಬಿಕೆ ಅಂತೆಲ್ಲ ಹೇಳ್ತಾರೆ ಅವರೇ ಹೆಚ್ಚು ದೇವರನ್ನು ನೆನೆತಕ್ಕಂಥದ್ದು. ಹೊರಗಡೆಗೆ ಮಾತ್ರ ಅದನ್ನು ಬೇರೆ ರೀತಿಯಲ್ಲಿ ವಿಸ್ತಾರ ಮಾಡ್ತಾರೆ ಬಿಟ್ಟರೆ, ಒಳಗೆ ಅವರಿಗೆ ಆ ದೇವರ ಚೈತನ್ಯವನ್ನು ಇರದೇ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಆ ರೀತಿಯಾಗಿ ದೈವಗಳನ್ನು ಕಾಣ್ತಕ್ಕಂಥದ್ದು, ದೈವಗಳನ್ನು ನೆನೆತಕ್ಕಂಥದ್ದು, ಅದಕ್ಕೆ ಮಾಡಿರ್ತಕ್ಕಂಥ ಶಿಲಾನ್ಯಾಸ. ಈ ಶಿಲಾನ್ಯಾಸದಿಂದ ಮುಂದೊಂದು ದಿನ ಇಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಗುಡಿ ನಿರ್ಮಾಣವಾಗ್ತದೆ. ಶುಭ ಮುಹೂರ್ತದಲ್ಲಿ ದೇವರ ಗುಳಿಗನ ಮತ್ತು ಸನ್ಯಾಸಿಯ ಪ್ರತಿಷ್ಠಾ ಕಾರ್ಯಕ್ರಮ ನಡೀತಿದೆ. ನಾವು ಅಲ್ಲಿ ಗುದ್ದಲಿ ಪೂಜೆ ಮಾಡುವಾಗ ನೋಡಿದ್ವಿ, ಈ ಕಡೆ ಸನ್ಯಾಸಿ ಇಲ್ಲಿ ಗುಡಿ, ಆ ಕಡೆಗೆ ಗುಳಿಗನ ಗುಡಿ. ನೋಡಿ ಎಷ್ಟು ಸುಲಭ ಇದೆ, ಇಷ್ಟು ಅಕ್ಕಪಕ್ಕದಲ್ಲೇ ಇರ್ತಕ್ಕಂಥದ್ದು. ಆದರೆ ಅಲ್ಲಿ ಮಣ್ಣನ್ನು ತೆಗೆಯುವಂಥ ಸಂದರ್ಭದಲ್ಲಿ ಭಾರಿ ಗಟ್ಟಿತನ ಸಿಕ್ತು. ಕಲ್ಲು ಮಣ್ಣು ಭಾಳ ಗಟ್ಟಿ ಆಯಿತು, ಪಿಕಾಸಿ ಭಾಳ ಸುಲಭದಲ್ಲಿ ಒಳಗೆ ಹೋಗುವಂಥ ವ್ಯವಸ್ಥೆ ಆಗಲಿಲ್ಲ. ಅದೇ ಗುಳಿಗನ ಸ್ಥಾನಕ್ಕೆ ನಾವು ಪಿಕಾಸಿ ಹಾಕಿದಾಗ ಭಾಳ ಸುಲಭದಲ್ಲಿ ಮೇಲೆ ಬಂದ್ಬಿಡ್ತು. ಇದೇ ಇರೋದು ಸನ್ಯಾಸಿ ಲಕ್ಷಣವೇ ಹಾಗೆ, ಭಾಳ ಗಟ್ಟಿಯಾಗಿ ಸದೃಢವಾಗಿ ತನ್ನನ್ನು ಯಾರು
ದೃಷ್ಟಿಯಲ್ಲಿ ನಿರಂತರವಾಗಿ ಮನಸ್ಸಿನ ಪರಿಪೂರ್ಣವಾದ ಶುದ್ಧತೆಯಿಂದ ನೀನು ಪ್ರಾರ್ಥನೆ ಮಾಡಿ ನೆನೆಸ್ಕೊಳ್ತೀಯೋ ಅವ್ರ ಜೊತೆಗೆ ನಾನು ಇರ್ತೀನಿ ಅನ್ನುವಂಥದ್ದು ಆ ಮಣ್ಣು ಕೂಡ ತೋರಿಸಿಕೊಡ್ತದೆ. ಹಾಗೆ ಗುಳಿಯೂ ಕೂಡ ನೀನು ಪ್ರಾರ್ಥನೆ ಮಾಡು, ನೀನು ಶುದ್ಧವಾದ ಪ್ರಾರ್ಥನೆ ಮಾಡು, ನೀನು ನಾನು ಒಲಿದು ಬಿಡ್ತೀನಿ ಅಂತ. ಭಾಳ ಸುಲಭದಲ್ಲಿ ಮಣ್ಣು ತೆಗಿಲಿಕ್ಕೆ ಕೈ ಜೋಡಿಸುವುದಕ್ಕೆ ಸಾಧ್ಯ, ಭಾಳ ಸುಲಭದಲ್ಲಿ ಮಣ್ಣು ಮೇಲೆ ಬರುವಂಥ ಸ್ಥಿತಿಯು ಗೊತ್ತಾಯಿತು. ಅಂದರೆ ನಮ್ಮೆಲ್ಲರ ಜೀವನದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ದೇವರು ನಮ್ಮ ಜೊತೆಯಲ್ಲಿ ಹೇಗೆ ಜೋಡಿಸ್ಕೊಳ್ತಾನೆ ಅನ್ನುವಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ನಾವು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ನಡೆಸ್ತೇವೆ ಅದರ ಪ್ರತಿಬಿಂಬ ಸಮಾಜಕ್ಕೆ ಸಿಗ್ತಕ್ಕಂಥದ್ದು. ಹಾಗಾಗಿ ನಮ್ಮ ಜೀವನ ಹೇಗಿರಬೇಕು ಅಂದರೆ ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾದ ಗುಣಗೌರವಗಳಿಂದ ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಜೋಡಿಸಿರುವಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ಮೂಲಭೂತವಾಗಿ ಇರಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ, ನಂಬಿಕೆ, ವಿಶ್ವಾಸ, ಅಭಿಮಾನ, ಉತ್ತಮವಾದಂಥ ಚಿಂತನೆ, ಉತ್ತಮವಾಗಿರ್ತಕ್ಕಂಥ ಕಾರ್ಯಸಾಧನೆಯ ಸ್ವರೂಪವಾಗಿರ್ತಕ್ಕಂಥ ಸಂಸ್ಕಾರ. ಯಾವತ್ತು ನಮ್ಮ ಜೊತೆಯಲ್ಲಿ ಸಂಸ್ಕಾರ ಜೊತೆಯಾಗಿರ್ತದೋ ವ್ಯಕ್ತಿ ಶಕ್ತಿಯಾಗಿ ರೂಪುಗೊಳ್ತಕ್ಕಂಥ ವ್ಯವಸ್ಥೆಗೆ ಕಾರಣ ಆಗ್ತದೆ. ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿರುವಂಥ ರೀತಿಯಲ್ಲಿ ತನ್ನನ್ನು ತಾನು ಸಂಸ್ಕಾರಯುತನಾಗಿ ಮಾಡ್ಕೊಂಡ ಅಂದರೆ ಅಂತಹ ವ್ಯಕ್ತಿಯಿಂದ ಮುಂದುವರೆದಿರ್ತಕ್ಕಂಥ ಭಾಗವೇ ಅದು ಯಾವುದು ಅಂತ ಕೇಳಿದರೆ ಸಂಸಾರ. ನಾವೆಲ್ಲ ಇತ್ತೀಚಿನ ದಿನ ನಮಗೆಲ್ಲ ಮೊಬೈಲ್ ಬಂದುಬಿಟ್ಟಿದೆ. ಒಂದು 15-20 ವರ್ಷಗಳ ಹಿಂದೆ ಈ ಮೊಬೈಲ್ ಕಾಟ ಬರುವುದಕ್ಕೆ ಮೊದಲು ನಾವು ಯಾರಿಗಾರು ಪತ್ರ ಬರೆಯುವಂಥ ವ್ಯವಸ್ಥೆ ಇದ್ದರೆ ನಾವೇನು ಕೇಳ್ತಿದ್ವಿ ಪತ್ರದಲ್ಲಿ ಮೊದಲು ಅಂದರೆ, ನಾವು ಕ್ಷೇಮ, ನಿಮ್ಮೆಲ್ಲರ ಕ್ಷೇಮಕ್ಕೆ ಪತ್ರ ಬರೆಯಿರಿ ಅಂತ ಇದ್ವಿ ನಾವು ಯಾವತ್ತೂ. ಇವತ್ತು ಅದು ಯಾವುದೂ ಇಲ್ಲ, ಅದೆಲ್ಲ ಬಿಟ್ಟು ಹೋಗ್ಬಿಟ್ಟಿದೆ. ಈಗ ಅದರ ಅರ್ಥ ಏನು? ಮೊದಲು ನಾನು ಕ್ಷೇಮವಾಗಿರಬೇಕು. ಆದರೆ ಅಷ್ಟಕ್ಕೆ ಸೀಮಿತ ಅಲ್ಲ ಮನುಷ್ಯನ ಜೀವನ ಅನ್ನೋದನ್ನು ಅದೇ ತೋರಿಸಿಕೊಡ್ತಿದೆ. ನೀನು ಕ್ಷೇಮವಾಗಿದ್ದೀಯಾ, ನಿನ್ನ ಕ್ಷೇಮದ ವ್ಯವಸ್ಥೆ ಮುಂದುವರೆದು ಬೇರೆಯವರ ಕ್ಷೇಮವನ್ನು ನೀನು ಗ್ರಹಿಸಬೇಕು, ಬೇರೆಯವರ ಕ್ಷೇಮಕ್ಕೂ ನೀನು ಕಾರಣನಾಗುವಂಥ ರೀತಿಯಲ್ಲಿ ನಿನ್ನ ಬದುಕು ಸಮರ್ಪಣೆ ಆಗಬೇಕು. ಅದು ಸಮಾಜದಲ್ಲಿ ಆಗಬೇಕಾದ್ದು. ಹಾಗಾಗಿ ಮನುಷ್ಯ ವ್ಯಕ್ತಿಯಾಗಿ ಶಕ್ತಿಯಾಗಿ ಸಂಸಾರವನ್ನು ನಿರ್ವಹಿಸುವಂಥ ವ್ಯವಸ್ಥೆ ಆಗಬೇಕಾದ್ರೆ ತಾನೇನು ಗುಣಗೌರವಗಳನ್ನು ಪಡೆದಿದ್ದಾನೆ ಅದನ್ನು ಸಂಸಾರದಲ್ಲಿ ಜೋಡಿಸುವಂಥ ವ್ಯವಸ್ಥೆ ಆಗಬೇಕು. ಅದು ಎಲ್ಲಿಂದ? ತಂದೆ ತಾಯಿಯಿಂದ ಹಿಡಿದು ಅಜ್ಜ ಅಜ್ಜಿ ಇರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಮಕ್ಕಳು ಮೊಮ್ಮಕ್ಕಳು, ಇವರೆಲ್ಲರ ಜೊತೆಯಲ್ಲಿ ತಾನೇನು ಅನುಭವಿಸಿದ್ದೇನೆ ಅದನ್ನು ಸಂಸಾರದಲ್ಲಿ ಜೋಡಿಸಬೇಕು. ಆಗ ಆನಂದ ಗೋಕುಲದ ಸಂಸಾರ ಸಮಗ್ರವಾಗಿ ಸಂಪನ್ನವಾಗ್ತಿದೆ. ಅಂತಹ ಆನಂದಮಯವಾಗಿರುವಂತಹ ಸಮೂಹದ ಸಂಸಾರವೇ ಸೃಜನಶೀಲವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಪೂರ್ಣತಕ್ಕಂಥ ಸಮಾಜ. ಸಮಾಜ ಒಳ್ಳೆಯದಾಗಿರಬೇಕು ಅಂತ ಕೇಳಿದರೆ ಮೊದಲು ವ್ಯಕ್ತಿ ಒಳ್ಳೆಯದಾಗಬೇಕು, ಅಲ್ಲಿಂದ ಸಂಸಾರ ಒಳ್ಳೆಯದಾಗಬೇಕು. ಒಟ್ಟು ಸಂಸಾರಗಳ ಸಮೂಹ ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರ್ತದೆ. ಸಮಾಜ ಚೆನ್ನಾಗಿದ್ದಾಗ ನಾವು ಮಾಡಬೇಕಾದ ಕರ್ತವ್ಯವೇನು ಅಂದರೆ, ನಾವೇನು ದುಡಿತೇವೆ, ನಮ್ಮ ಸಂಸಾರವನ್ನು ಚೆನ್ನಾಗಿರಲಿ ಅಂತ ಬಯಸ್ತೇವೆ. ಒಟ್ಟು ಸಮೂಹದಲ್ಲಿ ಸೇರಿದಾಗ ನಾವು ನಮ್ಮ ಸಂಸಾರವನ್ನು ಬದಿಗಿಟ್ಟು ಸಮೂಹದ ಮುಖಾಂತರವಾಗಿ ಈ ಪವಿತ್ರವಾದ ಭೂಮಿಯಲ್ಲಿ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ದೇಶದ ಬೆಳವಣಿಗೆಗೆ ನನ್ನ ಕೈಲಾದ ಏನು ಕೊಡುಗೆಯನ್ನು ಕೊಡಬಲ್ಲೆ, ಕೊಡುವುದಕ್ಕೆ ಸಮರ್ಥನಾಗಿದ್ದೇನೆ, ಅದನ್ನು ಕೊಡುವಂಥ ವ್ಯವಸ್ಥೆಗೆ ಕಾರಣ ಮಾಡಿಕೊಳ್ಳಬೇಕು. ಯಾಕೆಂದರೆ ಜೀವನ ಇರುವುದು ಕೇವಲ ನನ್ನೊಬ್ಬನ ಬದುಕನ್ನು ಅನುಭವಿಸುವುದಕ್ಕೆ ಮಾತ್ರ ಅಲ್ಲ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಪರಮಾತ್ಮ ನಮಗೆ ಈ ಪವಿತ್ರವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಮನುಷ್ಯ ಜೀವನವನ್ನು ಕೊಟ್ಟದ್ದು ಯಾತಕ್ಕೆ ಅಂದರೆ ನೀನು ಚೆನ್ನಾಗಿ ಬದುಕು, ಹಾಗೆ ಇನ್ನೊಬ್ಬರಿಗೂ ಚೆನ್ನಾಗಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡು ಮತ್ತು ನಿನ್ನ ಕೈಲಾದ ಸೇವೆಯನ್ನು ಮಾಡು ಅನ್ನುವಂಥದ್ದೇ ಪರಮಾತ್ಮನ ಸಂದೇಶ. ಆ ದೃಷ್ಟಿಯಲ್ಲಿ ನಾವೇನು ಮಾಡಬೇಕು ಅಂದರೆ ದೇಶದ ಬೆಳವಣಿಗೆ ಮತ್ತು ದೇಶದ ಸಮಗ್ರತೆಯಲ್ಲಿ ಅಲ್ಲಿ ಎಲ್ಲ ಕಡೆಯಲ್ಲೂ ಸಮೃದ್ಧವಾಗಿ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗೆ ಕೈಲಾದ ಸಹಕಾರವನ್ನು ಕೊಡಬೇಕು. ಅಲ್ಲಿಗೂ ನಿಲ್ಲೋದಿಲ್ಲ. ನಮ್ಮ ಜೀವನ ಯಾವತ್ತು ಹೇಗೆ ಮುಕ್ತಾಯ ಆಗ್ತದೆ ಅಂತ ಕೇಳಿದರೆ, ಪರಮಾತ್ಮನಲ್ಲಿ ಹೋಗಿ ನಾವು ಏನನ್ನು ಕೇಳ್ತೀವಿ ಅಂತ ಕೇಳಿದರೆ, ಪರಮಾತ್ಮ ನನಗೆ ಶಾಂತಿ ಕೊಡು, ನೆಮ್ಮದಿ ಕೊಡು ಅಂತ ಕೇಳ್ತೇವೆ. ಹೌದಾ? ಐಶ್ವರ್ಯ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳೋದಿಲ್ಲ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಕೇಳ್ತೇವೆ ಪರಮಾತ್ಮನ ಹತ್ರ. ಅನಾಯಾಸವಾದ ಮರಣವನ್ನು ಕೊಡು, ವಿನಾ ದೈನ್ಯೇನ ಜೀವನಂ ಅಂತ. ಯಾರ ಕೈಯಲ್ಲೂ ಏನನ್ನೂ ಬೇಡದೆ ನಿನ್ನ ಹತ್ರ ಮಾತ್ರ ಕೈ ಜೋಡಿಸುವಂತಹ, ಕೈ ಇಡುವಂತಹ ಪ್ರಾರ್ಥನೆ ಏನು ಮಾಡ್ತೇವೆ, ಆ ಪ್ರಾರ್ಥನೆ ಪರಮಾತ್ಮನಲ್ಲಿ ಮಾಡ್ತೇವೆ. ಹಾಗೆ ನಮ್ಮ ಅಂತರಂಗದಲ್ಲಿ ಹೇಗಿರಬೇಕು ಅಂತ ಕೇಳಿದರೆ, ನಾವು ಸಂತೋಷವಾಗಿ ಶಾಂತಿಯಿಂದ ಬದುಕಿ ಬಾಳತಕ್ಕಂಥ ವ್ಯವಸ್ಥೆ ನನಗೆ ಸಿಗಲಿ, ನನ್ನ ಸಂಸಾರಕ್ಕೆ ಸಿಗಲಿ, ಸಮಾಜಕ್ಕೆ ಸಿಗಲಿ, ದೇಶಕ್ಕೆ ಸಿಗಲಿ. ಅಲ್ಲಿಂದ ಎಲ್ಲಿಗೆ ಸಿಗಬೇಕು ಅದು ಅಂತ ಕೇಳಿದರೆ, ಇಡೀ ವಿಶ್ವಕ್ಕೆ ಹರಿಸುವಂತಹ ವ್ಯವಸ್ಥೆಯ ಪುಣ್ಯಪ್ರದವಾದಂಥ ಜೀವನ ಅದು ಮನುಷ್ಯನ ಜೀವನ.
ಮನುಷ್ಯ ಅದಕ್ಕಾಗಿ ಬದುಕಬೇಕು, ಅದಕ್ಕಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಳ್ಳಬೇಕು, ಅದಕ್ಕಾಗಿ ತನ್ನ ಜೀವನದಲ್ಲಿ ಕಂಡಂಥ ಎಲ್ಲ ಸಂಪತ್ತುಗಳನ್ನು ಸದ್ವಿನಿಯೋಗ ಮಾಡಿಕೊಂಡು ಜೀವನ ಧನ್ಯತೆಯನ್ನು ಕಾಣುವಂಥ ಭಾಗ್ಯ ನಿಮಗೆ ಪ್ರಾಪ್ತವಾಗಬೇಕು. ಆಗ ಮಾತ್ರ ಬದುಕಿದ್ದಕ್ಕೆ ಸಾರ್ಥಕ್ಯವಾಗ್ತದೆ. ಅಂತಹ ಎಲ್ಲ ಅನುಭಾವಿಗಳ ಅನುಭವವನ್ನು ಪಡೆದು ಅದನ್ನು ಸಂಪಾದಿಸುವುದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ಣ ಶಕ್ತಿಯನ್ನು ಯಾವುದರಲ್ಲಿ ಸಂಚಯವಾಗಿದೆ ಅಂದರೆ ದೈವಾನುಗ್ರಹದಲ್ಲಿ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಸಂಪತ್ತು, ದೇಹ ಸಂಪತ್ತು, ಜನ ಸಂಪತ್ತು, ಆ ಸಂಪತ್ತು, ಈ ಸಂಪತ್ತು, ಎಲ್ಲ ಸಂಪತ್ತುಗಳಿಗೆ ಕಲಶಪ್ರಾಯವಾಗಿ ದೈವ ಸಂಪತ್ತು ನಮ್ಮ ಜೊತೆ ಇದ್ದಾಗ ಮಾತ್ರ ಎಲ್ಲ ಸಂಪತ್ತುಗಳಿಗೂ ಗೌರವ, ಬೆಲೆ ಮತ್ತು ಶ್ರೇಷ್ಠತೆಯನ್ನು ಕಾಣಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ನೀವೆಲ್ಲ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಈ ಜೀರ್ಣೋದ್ಧಾರ ಸಮಿತಿ ಇವತ್ತು ಏನು ಸನ್ಯಾಸಿಗಳಿಗ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ತೊಡಗಿಸಿಕೊಂಡಿದ್ದೀರಿ. ದೇವಾಲಯದ ಜೀರ್ಣೋದ್ಧಾರ ಹೇಗೆ ಪರಿಪೂರ್ಣವಾಗಿ ಉತ್ತಮವಾದಂಥ ಸದೃಢವಾದ ಕಟ್ಟಡವಾಗಿ ಸಂಪನ್ನಗೊಂಡು ದೇವರ ಅಲ್ಲಿಯ ಗುಳಿಗ ಮತ್ತು ಸನ್ಯಾಸಿಯ ಪ್ರತಿಷ್ಠಾ ಕಾರ್ಯಕ್ರಮ ನಡೀತಿದೆ, ಹಾಗೆ ನಿಮ್ಮೆಲ್ಲರ ಜೀವನದ ಜೀರ್ಣೋದ್ಧಾರವಾಗಲಿ, ನಿಮ್ಮ ಅಂತರಂಗ ಶುದ್ಧವಾಗಲಿ, ನಿಮ್ಮ ಮನಸ್ಸು ಪರಿಪೂರ್ಣವಾಗಲಿ, ನಿಮ್ಮ ಜೀವನದಲ್ಲಿ ಸಂತೋಷ ಇರಲಿ, ತೃಪ್ತಿ ಇರಲಿ, ಆನಂದ ಇರಲಿ, ನೆಮ್ಮದಿ ಇರಲಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮಗೆ ಸದಾ ದೈವಾನುಗ್ರಹ ಸದಾ ಪ್ರಾಪ್ತವಾಗಿರುವಂಥ ಭಾಗ್ಯಕ್ಕೆ ನಿಮ್ಮ ಉತ್ತಮವಾದ ಸಂಸ್ಕಾರ ಅದಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಬೆಳಕಾಗಲಿ ಎನ್ನುವಂಥ ಸದಾಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ತುಂಬ ಸಂತೋಷದಿಂದ ಬಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಶಿಲಾನ್ಯಾಸ ಕಾರ್ಯಕ್ರಮದಿಂದ ಅಲ್ಲಿ ಸಾನ್ನಿಧ್ಯ ಇರತಕ್ಕಂಥ ದೇವರುಗಳು ನಿಮ್ಮೆಲ್ಲರನ್ನು ಅನವರ್ತವೂ ಕೂಡ ಅನುಗ್ರಹಿಸಿ ಹರಸಿ ಕಾಪಾಡಲಿ ಎಂಬುದಾಗಿ ಅವರ ಶರಣದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಆದಿಶಕ್ತಾತ್ಮಕ ಅನ್ನಪೂರ್ಣೇಶ್ವರಿಯು ಕ್ಷೇತ್ರಾದಿ ದೇವತೆಯು ಸದ್ಗುರುವು ನಮಗೆಲ್ಲರಿಗೂ ಕೂಡ ಉತ್ತಮವಾದಂಥ ಜೀವನವನ್ನು ನಡೆಸತಕ್ಕಂಥ ಮಹಾಭಾಗ್ಯವನ್ನು, ಧರ್ಮಯುಕ್ತವಾಗಿರ್ತಕ್ಕಂಥ ಜೀವನದಲ್ಲಿ ಸಾಗತಕ್ಕಂಥ ಶಕ್ತಿಯನ್ನು ತುಂಬಲಿ, ಆ ರೀತಿಯಾಗಿರ್ತಕ್ಕಂಥ ಆಶೀರ್ವಾದವನ್ನು ಅನುಗ್ರಹಿಸಿ ಲೋಕಕ್ಕೆ ಮಂಗಳವನ್ನು ಪ್ರಾರ್ಥನೆ ಮಾಡ್ತಾ ವಿರಮಿಸ್ತಾ ಇದ್ದೇವೆ. ನಮಸ್ಕಾರ. ಅನಿರೀಕ್ಷಿತವಾದ ಬೇತೆ ಕಾರ್ಯಕ್ರಮಕ್ಕೆ ಪೋವರಿತ್ತಿರದವರ ನಿರ್ಗಮಿಸಲಿರಿ. ಆರೆಗೆ ನಮ್ಮ ವೇದಿಕೆಗೆ ಬಿಡುದುಕೊಡೋದಲ್ಲ, ಆರೆಗೆ ನಮ್ಮನ್ನ ಸಮಿತಿದ ಪರವಾದ ಗೌರವ ಅರ್ಪಣೆಯನ್ನು ಸಲ್ಲಿಸದಾರೇನು ಬಿಡುದುಕೊಡೋದು. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583 714,
890-417-3914. Email chetanabeautystudio@gmail.com. Web www.cblaunch.com. ವೇದಿಕೆಯ ಉಪಸ್ಥಿತಿ ಪುನಂಚಿನ ನಮ್ಮ ಊರದ ಉದ್ಯಮಿಲು ಅಂಚನೆ ನಮ್ಮ ಆತ್ಮೀಯರ ಇನ್ನಂಚಿನ ರಾಜೇಶ್ ಶೆಟ್ಟಿ ನವಶಕ್ತಿ ಅದೇ ಅಂಚನೆ 2019 ಏತಾ ಜನ ತಮ್ಮ ಬದುಕನ್ನೇ ಕಳೆಯೊಂಡೇರು ನಮ್ಮ ಮಲವಂತಿಗೆ ದಿಡುಪೆ ಆ ಬಾಗಡು ಬಾರಿ ಒಂಜಿ ಪ್ರವಾಹ ಬರ್ಪನ ಅಂಚಿನ ಸಮಯಡು ಬೊಕ್ಕ ಅಕ್ಲ ಜೀವನಡು ಹೊಸ ಬದುಕನ್ನು ಕಟ್ಟದು ಅಕ್ಲೆಗೊಂಜಿ ಬೊಲ್ಪಾದಿತ್ತಿನಂಚಿನ ಮೋಹನ್ ಕುಮಾರ್ರೆ ಅಂಚನೆ ಇನಿ ಗುರುವಾಯನ್ಕೆರಡು ಒಂಜಿ ನಮ್ಮ ಶೈಕ್ಷಣಿಕ ಒಂಜಿ ದಾದಾಂಡ ಒಂಜಿ ದುಂಬು ಪೋಡಾಂಡ ಒಂದು ಸಾಧನೆ ಮನ್ಪೋಡಾಂಡ ನೆಕ್ ಗರಿಯಾತಿತ್ತಿಂಚಿನ ನಮ್ಮ �XLPU ಕಾಲೇಜ್ನ ಚೇರ್ಮನ್ ಆಯ್ದಂಚಿನ ಸುಮಂತ್ ಕುಮಾರ್ ಜೈನ್ ಮೇರೆ ಅಂಚನೆ ನಮ್ಮ ಊರದ ಪುಣ್ಯಕ್ಷೇತ್ರ ಅರಮಲಬೆಟ್ಟು ಕೊಡಮಣಿ ತಾಯಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರಾಯ್ತಕ್ಕಂಚಿನ ಸುಕೇಶ್ ಕುಮಾರ್ ಜೈನ್ ಮೇರೆ ಅಂಚನೆ ಪಾಡ್ಯಾರ ಬೂಡು ಮನೆತನದ ಮುಖ್ಯಸ್ಥರಾಯ್ತಂಚಿನ ಪ್ರವೀಣ್ ಕುಮಾರ್ ಅಜ್ರೆ ಮೇರೆ ಅಂಚನೆ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ದ ಆನುವಂಶಿಕ ಮುಕ್ತೇಸರಾಯ್ತಕ್ಕಂಚಿನ ರಾಜೇಂದ್ರ ನಾಯರ್ ಮೇರೆ ಅಂಚನೆ ವೇದಿಕೆ ಮುಂಭಾಗಡು ಆಸನ ಇರ್ತಕ್ಕಂಚಿನ ಮಾತಾ ಪತ್ರಿಕಾ ಮಾಧ್ಯಮದ ಮಿತ್ರರೇ ಅಂಚನೆ ಮಾತಾ ಭಕ್ತಾದಿಮಾನಿಗಳೇ ವಿಶೇಷವಾದ ಇನಿ ನಮ್ಮ ಈ ಸನ್ಯಾಸಿಗಳಿಗ ಕ್ಷೇತ್ರಡು ಶಿಲಾನ್ಯಾಸ ಕಾರ್ಯಕ್ರಮನ ಈತ ಪೊರ್ತುಗಾದನಗ ನಮ್ಮ ಮಾತ ನೆರವೇರಿಸೋದಾತಂಡು ಬಾರಿ ಒಂಜಿ ಆಶ್ಚರ್ಯ ರೀತಿಡ್ ಈ ಕಾರ್ಯಕ್ರಮ ಅಂಡ್ ದಯಂದ ಪಂಡ ಕಾರ್ಯಕ್ರಮ ವಾ ರೀತಿ ನಡಪಾಡು ಒಂದು ಈ ವಿಷಯ ಬಾರಿ ಚರ್ಚೆ ಒಂದಿತ್ತಂಡು ಅಂಚ ಶಿಲಾನ್ಯಾಸ ಇಂಚ ಮನ್ಪೋಡು ಐಕ್ ನಮ್ಮ ಏರ್ನ ಮುಖಾಂತರ ಒಂಜಿ ಮಾರ್ಗದರ್ಶನ ಆವೋಡು ಒಂದು ಪಂಡಾಗ ಒಂಜಿ ಆಕಸ್ಮಿಕವಾದ ನಮ್ಮ ಮನಸ್ಸು ಒಂಜಿ ಬತ್ತಂಡು ಹೊರನಾಡದ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮದರ್ಶಿಲಾಯನಂಚಿನ ಭೀಮೇಶ್ವರ್ ಜೋಶಿ ಮೇರೇನ ಸಂಪರ್ಕ ಮನ್ಪುಗ ನಮ್ಮ ಮನಸ್ಸು ಬತ್ತಂಡು ಅಂಚ ಆ ಪ್ರಕಾರ ನಮ್ಮ ಅರೆನ ದೂರವಾಣಿ ಮುಖಾಂತರ ಸಂಪರ್ಕ ಮಂತ ಸತ್ಯವಾದ ಪನಡಂಡ ನಿಜವಾದ ಅರೆಗಿನಿ ಬಾರಿ ಒಂಜಿ ಆರು ಪುರ್ಸತ್ ಇಜ್ಜಂಡಾರೆಗ್ ಆಂಡಲ ನಮ್ಮ ಈ ಕ್ಷೇತ್ರದ ಒಂಜಿ ಮನವಿ ಕೊರ್ನಾಗ ಆರು ಇಜ್ಜಿಂದ ಬಣಂದೆ ಬುಲ್ಪದ ಒಂಜಿ ಪೊರ್ತು ಬತ್ತದ ನಿನ್ನ ನೆರವೇರಿಸಾದ ಕೊರ್ಪೆ ಎಂದಾರು ಪಂಡೇರು ಖಂಡಿತವಾದಲ್ಲ ಒಂಜಿ ಪವಾಡನೆಂದು ಪಣಲಿ ದಯಂದ ಬಂಡ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರ ಅನ್ನದಾನ ಒಂದು ಪಂಪನಂಚಿನ ಒಂಜಿ ಪ್ರಾರಂಭ ಆಯ್ನ ಸಾಧಾರಣ ಅಲ್ಪಡ್ದ ನಮ್ಮ ಪನೋಲಿ ದಯಂದ ಬಂಡ ಒಂಜಿ ಏತಾ ಜನ ಭಕ್ತರು ಒಂಜಿ ಬಡಾವರಿಪ್ಪನಾಗ ಆ ಬಡಾವನಿಗೀಸನಂಚಿನ ಒಂಜಿ ಕ್ಷೇತ್ರ ಅಂದ ಪಂಡ ಖಂಡಿತವಾದ ಹೊರನಾಡು ಅಮ್ಮನವರ ಕ್ಷೇತ್ರ ಅಂಚಿನ ಒಂಜಿ ಐತ ಒಂಜಿ ಧರ್ಮದರ್ಶಿಲ ಇಂದ ಕಂಚಿನ ಭೀಮೇಶ್ವರ್ ಜೋಶಿ ಮೇರೆ ಬತ್ತದ ಈ ಒಂಜಿ ನಮ್ಮ ಶಿಲಾನ್ಯಾಸಕ್ಕೆ ಒಂಜಿ ಮಾರ್ಗದರ್ಶನ ಕೊರಿಯರು ಭಾರಿ ಸಂತೋಷ ಒಂದುಂಡು ನಮ್ಮ ಈ ಒಂಜಿ ಕ್ಷೇತ್ರ ಇನಿ ಈತ ಎತ್ತರಗೆ ಬೆಳಗೊಡಾಂಡ ನೆತ್ತ ಪಿರೋಡು ಅನೇಕ ಪವಾಡಲು ಅನೇಕ ಘಟನೆಗಳು ಮೂಲ ನಡತ್ತನುಂಡು ನಮ್ಮ ಹಿಂದೂ ಧರ್ಮಡ್ ಒವೇ ರೀತಿ ಚಿಂತನೆ ಮನ್ಪಡಾಂಡ ನಮ್ಮ ಪ್ರಥಮವಾದ ಪೋಪನಂಚಿನ ಒಂಜಿ ಜ್ಯೋತಿಷ್ಯ ಮಾರ್ಗ ಮುಖಾಂತರ ನಮ್ಮ ಚಿಂತನೆ ಮನ್ಪುನ ಓ ವಿಷಯ ಆಂಡ ಇನಿತ್ತ ಈ ಒಂಜಿ ವೈಜ್ಞಾನಿಕ ಕಾಲೋಡು ಕೆಲದಕ್ಕಲು ಜ್ಯೋತಿಷ್ಯ ಮಾರ್ಗ ನಮ್ಮ ಇಂಚಿನ ಚಿಂತನೆ ಮನ್ಪ ಅವು ಸುಳ್ಳು ಒಂದು ಮನ್ಪೇರು ಆಂಡ ಭಾರಿ ಒಂಜಿ ಪವಾಡಂದೇ ಬಣೋಲಿ ದಾಯಂದ ಬಂಡ ಇನಿ ಈ ಒಂಜಿ ಈತ ಜನ ಮಲ್ಲು ಸೇರ್ನಂಚಿನ ಒಂಜಿ ಸಭೆ ಆವಡ್ ಇತ್ತೆ ನಡತೊಂದಿಪ್ಪನಂಚಿನ ಕಾರ್ಯಾಲ ಆವಡ್ 1988 ಯಾನ್ ಪುಟ್ಟಿ ಜಪಾಗ ಈ ಸ್ಥಳಟ್ಟ ಅಪಾಗ ಸ್ಥಳ ಪ್ರಶ್ನೆ ಚಿಂತನೆ ನಮ್ಮ ಕೇರಳ ಭಾಗದ ಪಯ್ಯನ್ನೂರದ ನಾರಾಯಣ ಪುದ್ವಾಳ ಮೇರ್ ಬತ್ತದ ಮೂಲ ಸ್ಥಳ ಪ್ರಶ್ನೆ ಚಿಂತನೆ ಮಂತೇರು ಅಪಾಗ ಆರೊಂಜಿ ಹಾಳೆಡ್ ಒಂಜಿ ಬರೆದು ಕೊರದಿತ್ತೇರು ಸುಮಾರು 500 ವರ್ಷದ ದುಂಬು ಮೂಲೊಂಜಿ ದೇವಿ ಕ್ಷೇತ್ರ ಸಾನ್ನಿಧ್ಯ ಈ ಸ್ಥಳಟ್ಟ ಮನ್ನಡಿಟ್ಟುಂಡು ಐಟ್ ಒಂಜಿ ಕ್ಷೇತ್ರಪಾಲಾಯನಿಂಚಿನ ಒಂಜಿ ಪ್ರಬಲ ಶಕ್ತಿ ಗುಳಿಗನ ಶಕ್ತಿ ಈ ಒಂಜಿ ಸ್ಥಳಟ್ಟು ಪೂರ್ಣ ರೀತಿ ಡುಂಡು ನೆಕ್ ಬೋಡ್ತಿಂಚಿನ ಒಂಜಿ ಪ್ರತಿಷ್ಠಾಪನೆ ಈ ಸನ್ನಿಧಾನೋಡು ಆವೋಡು ಒಂದಾರ ಬರೆದಿತ್ತೇರು ಅಪಗಾರ ಐಟ್ ಬರೆದು ಕೊರುತ್ತೇರು ಪ್ರಥಮವಾದ ಒಂದು ಆತ ಸುಲಭಡ ಒಂಜಿ ಎಲ್ಯ ಮಟ್ಟಡು ಸುರಾದ್ ದುಂಬದ ದಿನಟ್ಟು ಇಡೀ ಗ್ರಾಮಸ್ಥರು ಊರದಕ್ಳು ಪರ ಊರದಕ್ಳು ಸೇರ್ದು ಒಂದೊಂಜಿ ಕ್ಷೇತ್ರ ಆದ ಬೆಳಗುಂಡು ಒಂದು ಆರ ಬರೆದು ಕೊರನಂಚಿನ ಹಾಳೆ ಇನಿಕ್ಲ ನಮ್ಮ
ನೆಟ್ ನಮ್ಮ ಇನ್ನು ಒಂದು ಮಂದ ಮೇಂಟೈನ್ ಮಂದ ಒಂದು ಬತ್ತದ ನಮ್ಮ ಇನಿಕಲ್ಲ ಉಂಡು ಅಂಡ್ ಆರ್ ಪಣ್ಣ ಪಾತೆರ್ ಸತ್ಯ ಅಂಡ್ ಎಂದು ಪಣಪನಂಚಿನ ನಮಗೆ ತೋಜದ್ ಬರ್ಪುಂಡು ದಾಯಂದ ಬಂಡ ಒವೇ ರಾಶಿ ಅವಡ್ ಒವೇ ಉಂದಾವಡ್ ನಮ್ಮ ಸುಳ್ಳತ್ತು ಎಂದ ಮಣಪನಕ್ಕೆ ಉದಾಹರಣೆ ಒಂದೇ 1993 ಇತ್ಯದ ನಮ್ಮ ಪೇಜಾವರದ ಯತಿಬೆರೆಯದಕ್ಕಂಚಿನ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮೇರೆ ಬತ್ತದ 1993 ಮೂಲು ಸನ್ಯಾಸಿ ಪಾದ ಪ್ರತಿಷ್ಠೆ ಮಂತೇರು ಅಂಚನೆ ಆ ಪೊರ್ತುಡು ಮೂಲು ಗುಳಿಗನ ಪ್ರತಿಷ್ಠೆ ಆದಿಜಂಡ್ ಕಾಲಕ್ರಮೇಣವಾದ ಅಂಚನೆ ಸಮಯ ಪೋಂದು ಬಂದಾಗ ಈ ಒಂಜಿ ಪರಿಸರದ ಜನಕ್ಲೆಗ್ ಬಾರಿ ಒಂಜಿ ನಮ್ಮದ ತೊಂದರೆಲು ಅಡೆತಡಲು ಬರೊಂದಿತ್ತ ಅಪಪಾಕ ಮೂಲು ವಾಹನ ಅಪಘಾತಲ ಆಪನಂಚಿನ ಸನ್ನಿವೇಶ ದಿಪ್ಪು ಇಂಚಿಡ್ ಈ ಪರಿಸರ ಡಿಪ್ಪುನಕ್ಲು ಎರಾಂಡ ಇಂಚಿ ನಮ್ಮ ಈಮೆ ಇಟ್ಟರು ನಮ್ಮ ಕಡ್ಲಗುಡ್ಡೆ ಅಂತ ಮಣ್ಪೇರು ಈ ಭಾಗವು ಇಂಚಿ ಬತ್ತನ ಮೂಲು ಸೋಂಕಾಪುನ ಇಂಚಿನ ಪೂರ ಒಂಜಿ ಬೇತೆ ಬೇತೆ ಸನ್ನಿವೇಶ ನಡತೊಂದಿತ್ತ ಅಂಚ ಬಂಡದ ಊರದಕ್ಲ ಸುಮಾರು ಅಕಕ್ಲ ಒಂಜಿ ದಾದಾನ್ ಸಮಸ್ಯೆಗೆ ಮೂಲ ಪ್ರಶ್ನೆ ಚಿಂತನೆ ಮನ್ಪನ ಸಮಯ ಇಟ್ಲ ಅಕ್ಲಿಗೆ ತೋಜಿದ ಬತ್ತನ ಮೂಲ ಒಂಜಿ ಗುಳಿಗನ ದೃಷ್ಟಿ ಉಂಡು ಅಂಚ ಪದೇ ಪದೇ ಈ ಗುಳಿಗನ ದೃಷ್ಟಿ ಮೂಲ ಉಂಡು ಒಂದು ಪಣಪನಂಚಿನ ಒಂಜಿ ಮೂಲು ಈ ಸನ್ನಿವೇಶವನ್ನು ನಾನು ಉದ್ಭವ ಆನಾಗ 2004 ನಮ್ಮ ಶ್ರೀಧರ ಗೋರೆ ನೆಲ್ಯಾಡಿ ಜ್ಯೋತಿಷ್ಯರು ಆರು ಈ ಸ್ಥಳತ್ತ ಒಂಜಿ ಚಿಂತನೆ ಮಂತೇರು ಎಂಚ ನಮ್ಮ 97 ಪೊದುವಾಳ್ರು ಪಂಡಿತೇರ ಅವೇ ರೀತಿ ಐಕ್ ಸರಿಸಮಾನ ಆಯ್ನಂಚಿನ ಒಂಜಿ ಲಿಖಿತ ರೂಪಡ ಆರ್ಲ ಬರೆದು ಕೊರಿಯರು ಈ ಕ್ಷೇತ್ರಡು ಒಂಜಿ ಗುಳಿಗನ ಒಂಜಿ ಸಾನ್ನಿಧ್ಯ ಉಂಡು ಅಗತ್ಯವಾದ ನೆನೆನಿಕ್ಲು ಐಕ್ ಬೋಡಾಯನಂಚಿನ ಒಂಜಿ ಸ್ಥಾನಮಾನ ಕೊರಡು ಐನ ಪ್ರತಿಷ್ಠಾಪನೆ ಮನ್ಪೋಡು ಅವು ಮಂತಿನ ಹಿಡ್ದಾರ ಊರುಗಿಡೀ ಮಾತೆರೆಗ್ಲ ಒಂಜಿ ಸುಖ ಶಾಂತಿ ದಿಕ್ಕೊಂಡು ನೆಮ್ಮದಿ ದಿಕ್ಕೊಂಡು ಒಂದಾರ ಬರೆದು ಕೊರಿಯರು ಪ್ರಾರಂಭ ನಿಕ್ಲು ಮಂತಂಡ ನನ್ನ ದುಂಬಗ ಊರ್ದಕ್ಲು ಮಾತೆರ್ಲ ಸಮಸ್ಯೆರು ಸೇರ್ದು ಈ ಒಂಜಿ ಕ್ಷೇತ್ರನು ಬೆಳಗಿಸಾದ ಒಂಜಿ ಮಲ್ಲ ಕ್ಷೇತ್ರ ಆದ ಒಂದೊಂಜಿ ಪುದರ್ ಪಡಪುಂಡು ಒಂದು ಆರ್ಲ ಅಂಚನೆ ಬರೆದು ಕೊರಿಯರು ಅಂಚ 2005 ಮೂಲು ಪ್ರಥಮ ವರ್ಷದ ಮೂಲು ವೇದಮೂರ್ತಿ ನಮ್ಮ ರಘುರಾಮ್ ಭಟ್ ಮಠ ಮೇರು ಬತ್ತದ ಮೂಲು ಗುಳಿಗನ ಪ್ರತಿಷ್ಠಾಪನೆ ಮಂತೇರು ಅಂಚನೆ 2006 ಬೊಕ್ಕ ಮೂಲು ಈ ಸನ್ನಿಧಾನ ನೇಮೋತ್ಸವ ಪ್ರಾರಂಭ ಅಂಡ್ ಅಪ್ಪಾಗ 2006 ಮೂಡುಮನೆ ಶ್ರೀನಿವಾಸ ಮುಂಡ್ಯಾರ ಮೇರ ನೇತೃತ್ವಡು ಮೂಲು ನೂತನವಾಯಿನಂಚಿನ ಆರುಡ ರಚನೆ ಅಂಡ್ ಐಕ್ ಬೋಡಾಯಿನಂಚಿನ ಒಂಜಿ ಆವರಣ ರಚನೆ ಆದ ಮೂಲು ಕಾಲಾವಧಿದ ಒಂಜಿ ನೇಮೋತ್ಸವ ನಡತೊಂದು ಬರ್ರ ಪ್ರಾರಂಭ ಅಂಡ್ ಅವಿಡ್ದು ಇನಿಮುಟ್ಟ ಮಾತ ಕಾರ್ಯಲು ನಮ್ಮ ಇಂಚೆ ಎನ್ನುವ ಎಡ್ಲ ಒಂಜಿ ಪೊರ್ಲು ರೀತಿಡ್ ಮೂಲ ನಡತೊಂದುಂಡು 2005 ಪ್ರಥಮವಾದ ನೇಮ ಪ್ರಾರಂಭನಾಗ ಅಪಗಲ ಯಾನ್ಲ ಬಾರಿ ಇಂಕಲ ಇಲ್ಲಿಯ ಪ್ರಾಯನೇ ಅಪಗ ಒಂಜಿ 4-5 ಜನ ಸೇರ್ದು ಒಂಜಿ ಇತ್ತೇನಿ ಓಂಕಾರ ಯೋಗ ಮಂಡಲ ಒಂಜಿ ಬಾರಿ ಎತ್ತರಗು ಬೆಳಗದು ನಮ್ಮ ಒಂಜಿ ಬೆಳಕು ಉಂತುಂದ ಅಂಡ ಅಪಗ ಇಟ್ಟು ಒಂಜಿ 5 ಜನ ಸದಸ್ಯರು ಮಾತ್ರ ಇತ್ತನ ಮಾತಿರ್ಲ ಎಲ್ಲಿಯ ಪ್ರಾಯದಕ್ಲೆ ಅಪಗ ಕೆಲದಕ್ಲು ಬಂಡೇರು ಜೋಕ್ಲು ಕೊಲ ಮನ್ಪೇರಿಗೆ ಅಂತ ಅಂಡ ಆ ಜೋಕ್ಲು ಮಂತನ ಕೋಲ ಇನಿ ಒಂಜಿ ಕ್ಷೇತ್ರವಾದ ಬೆಳಗಂಡು ಪಂಡ ಖಂಡಿತವಾದ ಈ ಒಂಜಿ ಸ್ಥಳಟ್ಟಿಪ್ಪನಂಚಿನ ಆ ಸನ್ಯಾಸಿ ಅಂಚನೆ ಆ ಗುಳಿಗನ ಪೂರ್ಣ ಆಶೀರ್ವಾದ ಅಂದು ನಮ್ಮ ಪಣಲಿ ಅಂಚನೆ ಅವಿಡ್ದು ಇನಿಗೆ ಸಾಧಾರಣ 18 ವರ್ಷ ಇಂಚ ನಿರಂತರವಾದ ವರ್ಷ ಪೋಯಿ ಲೆಕ್ಕ ಮಾತ ಊರ್ದಕ್ಲ ಅವಡು ಪರ ಊರ್ದಕ್ಲು ಮಾತನೆಕ್ ಬೋಡಾಯಿನಂಚಿನ ಸಹಕಾರ ಕೊರೊಂದು ಬರೊಂದುಲ್ಲೇರು ಅಂಚನೆ ನಮ್ಮ ಈ ಒಂಜಿ ಸಂಘಟನೆ ಅವಡು ಓಂಕಾರ ಯೋಗ ಮಂಡಲ ಅಂತ ಇಂಚ ನಮ್ಮ ಪ್ರಾರಂಭ ಮಂತಾನ ಒಂಜಿ 5-6 ಜನ ಇತ್ತದು ಆ ಪ್ರಾರಂಭ ಆಯ್ನ ಸಂಘಟನೆ ಇನಿ ಒಂಜಿ 100 ಜನ ಸದಸ್ಯರನಕ್ಲ ಉಲ್ಲೇರು ಖಂಡಿತವಾದ ಐಟ್ ಆ ದೈವದ ಚಾಕ್ರಿ ಮಂತನ ಏರ್ಲಾವಾಡು ಮಾತೆರ್ಲ ಇಟ್ಟು ಎಡ್ಡೆ ಅದುಲ್ಲೇರು ಮಾತೆರ್ಲ ಕ್ಷೇಮವಾದುಲ್ಲೇರು ಐಟ್ ಏರೆಗ್ಲ ವಾತರದ ಒಂದು ತಾಪತ್ರಯ ಅವಡು ತೊಂದರೆ ಬರೊಂದಿಜ್ಜಿ ಅನೇಕ ಜನ ಭಕ್ತರು ಊರುಡು ಪರ ಊರುಡು ತಿಡೆ ಬರ್ಪೇರು ಬತ್ತದ ಅಕ್ಲೊಂಜಿ ದಾದನ ಒಂಜಿ ಕಷ್ಟನ ದಾನ ಇತ್ತಂಡ ಮೂಲೊಂಜಿ ಪರಕೆ ಬಂಡದ ಅಕ್ಲೆಗಿಂಚಿನ ಒಂಜಿ ಆ ಇಷ್ಟಾರ್ಥನುಂಡು ಪೂರ ಮೂಲು ಆ ಸನ್ಯಾಸಿಗಳಿಗೆ ಸಿದ್ಧಮಂತ ಕೊರತೆ ಇನಿಮುಟ್ಟ ಏರೆಗ್ಲ ತಾಪತ್ರಯ ಅವಡು ತೊಂದರೆ ಇತ್ತಿನ ಕ್ಲೆಗಾವಡು ಒವೇ ರೀತಿಯ ಒಂಜಿ ಅಡಚಣೆ ಬರನ್ ಲೆಕ್ಕ ದಾಯಂದ ಬಂಡ ಕೆಲವೊಂಜಿ ಸಮಯಡು ಪೊರ್ತಾನ ಬೊರ್ತಗು ರಪ್ಪ ಬರ್ಪೇರು ಅಣ್ಣೆರೆ ಅಲ್ಲೊಂಜಿ ಬೊಂಡದಿ ಒಲಿಯ ಒಂಜಿ ಪ್ರಾರ್ಥನೆ ಮನ್ಪೊಲಿಯ ಅಂತ ಬಾರಿ ದೂರ ಊರದ್ದು ಅಕ್ಲ ಬರೊಂದಿಪ್ಪೇರು ಕುಡ್ಲದ ಅಂಚಿನ ಭಾಗದ ಬರ್ಪೇರು ಉಡುಪಿಡ್ದ ಭಾಗದ ಬರ್ಪೇರು ಅಂಡ ಇನಿಕ್ ಅಕ್ಲೆಗ್ಲೊಂಜಿ ಆತೊಂಜಿ ಭಕ್ತಿ ಪೋಡ ಅಂಡ ಖಂಡಿತ ಈ ಕ್ಷೇತ್ರದ ಆ ಶಕ್ತಿ ಹಿಡ್ದಾರೆ ನಾನು ಪಣಲಿ ಅಂಚೆ ಪುನಗ ಇನಿ ಈ ಒಂಜಿ ಕ್ಷೇತ್ರದ ಜೀರ್ಣೋದ್ಧಾರದ ಬಗ್ಗೆ ನಮ್ಮ ಚಿಂತನೆ ಮಂತ ನವೆಂಬರ್ 19 ತಾರೀಕದಾನಿ ನಮ್ಮ ಜ್ಯೋತಿಷರಾಯತಕ್ಕನಂಚಿನ ಯತೀಶ್ ಪೋದ್ವಾಳ್ ಮೇರ್ ಬತ್ತದ ಈ ಒಂಜಿ ಸ್ಥಳತ್ತ ಚಿಂತನೆ ಮಂತೇರು ಅಂಚನೆ ಆರ್ ಪಣ್ಲೆಕ್ಕನೆ ಬೇತೆ ಬೇತೆ ಕಾರ್ಯಭಾಗಲು ಪುರ ಆಯರಿತ್ತು ನನಕ್ ಅಂಚನೆ ಆರ್ನೊಂಜಿ ಇಂಚಿನೊಂಜಿ ಮಾರ್ಗದರ್ಶನ ಇತ್ತಂಡು ಅವೇ ಪ್ರಕಾರವಾದ ಮಾತನೆಕ್ ಬೋಡಾಯಿನಂಚಿನ ಧಾರ್ಮಿಕ ವಿಧಿವಿಧಾನಲು ಪುರ ನಡತದ ಇನಿ ಒಂದು ಸುಮುಹೂರ್ತೋಡು ಮೂಲು ಶಿಲಾನ್ಯಾಸ ಕಾರ್ಯಕ್ರಮ ಆತಂಡು ಅಂಚನೆ ಫೆಬ್ರವರಿ
27, 28, 29 ಅಂಚನೆ ಮಾರ್ಚ್ 1, 2 5 ದಿನಟ್ಟು ಬಾರಿ ಒಂಜಿ ಮಲ್ಲ ಕಾರ್ಯಕ್ರಮ ಈ ಸಾನ್ನಿಧ್ಯ ಆರಂಡು 29ನೇ ತಾರೀಕು ದಾನಿ 11:10 ವೃಷಭ ಲಗ್ನಡ್ ಮೂಲ ಸನ್ಯಾಸಿಗಳಿಗೆ ದೈವದ ಪ್ರತಿಷ್ಠಾಪನೆ ಆರಂಡು ಅಂಚ ಮಾತಿರ್ಲ ಇನಿ ಮುಟ್ಟ ಎಂಚ ಈ ಕ್ಷೇತ್ರ ಬೆಳಗೊಂದು ಬತ್ತಂಡ ಎಂಚ ನಿಕ್ಲ ಸಹಕಾರ ಮಂತರ ಅಂಚನೆ ನನ್ನ ದುಂಬಗಲ ನಿಕ್ಲ ಮಾತ ಸಹಕಾರ ನಮ್ಮ ಮಿತ್ತಿಪ್ಪೋಡು ಈ ಕ್ಷೇತ್ರ ಒಂಜಿ ಎಡ್ಡೆ ರೀತಿಯ ಒಂಜಿ ಬೆಳಗದು ನನ್ನ ದುಂಬಾಗಂಡಲ ನಮ್ಮ ಎಂಚ ಮಾತ ನಿಕ್ಕ ಪೂರ ಬೋಡಾಯಿನಂಚಿನಿ ಅಟ್ಟಣೆ ಮಂತೊಂಡನ ಅವೆಟ್ಲ ಪೊರ್ಲ ಕಂಟಿಡು ಈ ಒಂಜಿ ಮಾತ ಉತ್ಸವನ ನಡೆಪರ ಮಾತ ಊರ್ದಕ್ಲವಡು ಪರ ಊರ್ದಕ್ಲವಡು ಮೂಲ ಸೇರಿನ ಮಾತ ಬಂದಲು ನಿಕ್ಕ ಸಹಕಾರ ಮನ್ಪಡೊಂದು ಕೇಂದ್ರ ಎನ್ನ ರದ್ದಪಾತಿರು. ಧನ್ಯವಾದಗಳು. ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳಿಗೆ ವಂದಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೆ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಈ ಗ್ರಾಮದ ಭಕ್ತ ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರರೇ, ಬಹುಶಃ ಇವತ್ತು ನಾವು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇವೆ. ಇವತ್ತು ಸನ್ಯಾಸಿ ಮತ್ತು ಗುಳಿಗ ಈ ದೇವರುಗಳ ಪ್ರತಿಷ್ಠಾ ಕಾರ್ಯದಲ್ಲಿ ನಾವು ಇವತ್ತು ಭಾಗಿಯಾಗಿದೆ. ಖುಷಿಯ ವಿಚಾರ ಅಂತೇಳಿದರೆ, ಪ್ರತಿಷ್ಠಾ ಕೆಸರು ಕಲ್ಲು ಹಾಕಿದ ದಿನವೇ ಪ್ರತಿಷ್ಠೆಯ ದಿನವನ್ನು ನಿಗದಿ ಮಾಡಿ ಅದಕ್ಕೊಂದು ದಿನವನ್ನು ನಿಗದಿ ಮಾಡಿದೆ. ಯಾಕಂತೇಳಿದರೆ ಒಂದು ಕಾರ್ಯ ಒಳ್ಳೆಯ ರೀತಿಯಲ್ಲಿ ಅದು ನಡಿಬೇಕು ಮತ್ತು ಜನರ ನಂಬಿಕೆ ಇದೆ ಆಗಬೇಕು ಅಂತಿದ್ದರೆ ನಾವು ಅದಕ್ಕೆ ಆದಷ್ಟು ಶೀಘ್ರದಲ್ಲಿ ಈ ಕೆಲಸವನ್ನು ತೊಡಗಿಸಿಕೊಳ್ಬೇಕು. ಯಾಕಂದರೆ ಕೆಲವು ಕಡೆಯಲ್ಲಿ ನಾವು ಕೆಸರು ಕಲ್ಲು ಹಾಕಿದ ನಂತರ ವರ್ಷಗಟ್ಟಲೆ ಅದರ ಹಾಗೆಯೇ ಅದು ಮುಂದುವರೆಯದಲ್ಲಿ ಅರ್ಧದಲ್ಲಿ ನಿಲ್ಲುವಂಥ ತುಂಬ ನಾವು ಕಡೆಗಳಲ್ಲಿ ನೋಡಿದ್ದೇವೆ. ಆದರೆ ಇವತ್ತು ಕೆಸರು ಕಲ್ಲು ಹಾಕಿದ ನಂತರ ಕೂಡ ಅದಕ್ಕೆ ದಿನವನ್ನು ನಿಗದಿ ಮಾಡಿದರೆ ಇಷ್ಟು ದಿನದಲ್ಲಿ ಫೆಬ್ರವರಿ ಕೊನೆಯ ದಿನಗಳಲ್ಲಿ ಇದು ಪ್ರತಿಷ್ಠೆಯನ್ನು ಮಾಡ್ತೇವೆ ಅಂತ. ಯಾಕಂದರೆ ಇದು ಬೇಕಾದ್ದು. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಸತ್ಯವನ್ನು ಹುಡುಕುವಂಥ ಕೆಲಸ ಮಾಡ್ತೇವೆ. ಒಂದು ಕಡೆಯಲ್ಲಿ ದೈವಗಳನ್ನು ನಾವು ಕಟ್ಟೆಯ ಒಂದು ಗುಡಿಯ ನಿರ್ಮಾಣ ಮಾಡಿದರೆ ಅಲ್ಲಿ ಹೋಗಿ ಕೈ ಮುದ್ದೊಳೆ ಇಲ್ಲಿ ಏನಾದರೂ ಸತ್ಯ ಇರ್ಬೋದು ಅಂತ, ನಾಳೆ ಇನ್ನೊಂದು ಕಡೆಯಲ್ಲಿದ್ದರೆ ಅಲ್ಲಿ ಏನಾದರೂ ಸತ್ಯ ಇರ್ಬೋದು ಅಂತ ನಾವು ಒಂದು 10 ಜನರಲ್ಲಿ ವಿಚಾರ ಮಾಡ್ತೇವೆ. ಅಲ್ಲಿ ಸತ್ಯ ಉಂಟು, ಅಲ್ಲಿಯ ದೈವದ ಸತ್ಯ ನಡೀತದೆ ಅಂತ. ಯಾಕಂದರೆ ಸತ್ಯ ಇರುವುದು ನಮ್ಮ ನಂಬಿಕೆಯ ಮೇಲೆ. ನಾವು ದಿನ ಬೆಳಿಗ್ಗೆ ಎದ್ದು ದೇವರ ಪ್ರಾರ್ಥನೆಯನ್ನು ಮತ್ತು ದೈವದ ಪ್ರಾರ್ಥನೆ ಮಾಡಿದರೆ ಮಾತ್ರ ನಮಗೆ ಅದು ಸತ್ಯ ಅರಿವು ಬರೋದು. ನಾವು ನಮ್ಮ ಕಷ್ಟ ಬರುವಾಗ ಓಡಿಕೊಂಡು ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ನಮಗೆ ಅದರ ಫಲ ಖಂಡಿತ ಸಿಗುವುದಿಲ್ಲ. ನಾವು ನಿರಂತರವಾಗಿ ಹಿಂದೂ ಧರ್ಮದಲ್ಲಿ ಹುಟ್ಟಿದ ನಂತರ ನಿರಂತರವಾಗಿ ದೇವರ ಆರಾಧನೆಯನ್ನು ಮಾಡ್ತಾ ಬರಬೇಕಾಗ್ತದೆ. ಆ ನಿರಂತರ ದೈವದ ಆರಾಧನೆಯನ್ನು ಮಾಡ್ತಾ ಬಂದರೆ ಮಾತ್ರ ಅದು ಸತ್ಯ ಖಂಡಿತವಾಗಿ ಅದು ನಮ್ಮ ಕಣ್ಣಿಗೆ ಗೋಚರಿಸ್ತದೆ. ಯಾಕೆಂದರೆ ಅದಕ್ಕೆ ಕಾರಣಕರ್ತನು, ಅದಕ್ಕೆ ನಿಮ್ಮ ಎದುರು ನಿಂತಂಥ ನಾನು ಕೂಡ ಒಂದು ಕಾಲದಲ್ಲಿ ಏನು ಇಲ್ಲದ ವ್ಯಕ್ತಿ ಇವತ್ತು ಈ ಹಂತಕ್ಕೆ ಬೆಳೆದೇನು ಕೂಡ ನಾನು ಕೂಡ ಒಂದು ದೈವದ ಆರಾಧನೆ ಮಾಡಿಕೊಂಡೇ ಬಂದವ. ಆದ ಕಾರಣ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ಸತ್ಯ ಯಾವಾಗಲೂ ಗೊತ್ತದು ನಮ್ಮ ನಂಬಿಕೆಯ ಮೇಲೆ ಸತ್ಯ ನಡೀತದೆ. ನಾವು ದೇವರನ್ನು ಆರಾಧನೆ ಎಷ್ಟು ಮಾಡ್ತೇವೆ ಅದರ ಮೇಲೆ ನಮ್ಮ ಆ ಫಲ ನಮಗೆ ಖಂಡಿತ ಸಿಗ್ತದೆ. ಇವತ್ತು ಈ ಒಳ್ಳೆಯ ಕಾರ್ಯ ನಾವು ಜೊತೆಯಾಗಿದ್ದೇವೆ. ನಾವು ಈ ಭಾಗದಲ್ಲಿ ದಿನ ಮಾರ್ಗದಲ್ಲಿ ಹೋಗುವ ನಾವು ನೋಡ್ತೇವೆ. ಈ ಹೋಗುವಾಗ ವೆಹಿಕಲಲ್ಲಿ ಹೋಗುವ ಒಮ್ಮೆ ಕೈ ಮುಗಿದು ಹೋಗ್ತೇವೆ. ಒಂದಷ್ಟು ಭಕ್ತರು ಬಂದು ಇಲ್ಲಿ ಎಳ್ನೀರನ್ನಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದರೆ ಅವರಿಗೆ ಶೀಘ್ರವಾಗಿ ಫಲ ನೀಡುವುದೇ ಈ ದೈವ. ಯಾಕೆಂದರೆ ಅಷ್ಟು ಭಕ್ತಿ ಇಲ್ಲದ್ರೆ ಇಷ್ಟು ಜನ ಬಂದು ಇಲ್ಲಿ ಈ ಭಕ್ತಿಯಿಂದ ಪ್ರಾರ್ಥನೆ ಮಾಡಲಿಕ್ಕಿಲ್ಲ. ಇದರ ಕಾರಣಿಕ ಗೊತ್ತಾಗದೆ ಈ ಭಕ್ತರೆಲ್ಲ ಸೇರಿದ ನಂತರವೇ. ಆದ ಕಾರಣ ಇವತ್ತು ಒಂದು ಒಳ್ಳೆಯ ಕಾರಣ ನಾವೆಲ್ಲ ಜೊತೆಯಾಗಿದ್ದೇವೆ. ನಾವೆಲ್ಲ ಸೇರಿ ಅತಿ ಶೀಘ್ರದಲ್ಲಿ ಇದು ಒಳ್ಳೆಯ ಒಂದು ಕ್ಷೇತ್ರವಾಗಿ ಮಾಡಬೇಕಿದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ವೇದಿಕೆಯಲ್ಲಿರುವಂಥ ರಾಯಸಣ್ಣ ಯಾವಾಗಲೂ ಅವರು ಎಲ್ಲಿ ಸಹ ಕಣ್ಣಿಗೆ ಸಿಗುವವರಲ್ಲ, ಎಲ್ಲಿಗೆ ಎದುರಿಗೆ ಬರುವವರಲ್ಲ. ಆದರೆ ಅವರು ಜೊತೆಯಾಗಿ ಇದ್ದಾರೆ ಅಂತ ಹೇಳಿದರೆ ಅದು ಖಂಡಿತವಾಗಿ ಪೂರ್ಣವಾಗ್ತದೆ ಅಂತ ಲೆಕ್ಕ. ಯಾಕಂದರೆ ನನ್ನ ಜೊತೆ ಕೂಡ ಅವರು ನನ್ನ ಕೆಲವು ಕಾರ್ಯದಲ್ಲಿ ಜೊತೆಯಾಗಿ ನಿಂತವರು. ಆದ ಕಾರಣ ಅವರು ಇದ್ದಾರೆ ಅಂತ ಹೇಳಿದರೆ ಅವರಲ್ಲಿ ಹೋಗಿ ಕೇಳಿದರೆ ಏನೋ ಅವ್ರು ಹೇಳಿದ್ರ ನೋಡ ನಾನು ಇದ್ದೇನೆ ಅಂತ ಹೇಳಿದೆ. ಆದರೆ ಅವರ ಮನಸ್ಸು ಆಗಿರ್ತದೆ. ಅವರು ಮುಂದೆ ನಿಂತರೆ ಯಾವುದೇ ಕೆಲಸಕ್ಕೂ ಜಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ದ ಎಲ್ಲ ಈ ದೈವ ಭಕ್ತರು ನಾನು ಕೇಳಿದೆ ಇಷ್ಟೇ. ಯಾಕಂದರೆ ನಮ್ಮ ಸಂಪತ್ ಸುಮಾರಣ್ಣನವರ ನೇತೃತ್ವದಲ್ಲಿ ಆಗುವಂಥ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಜೊತೆಯಾಗಿ ನಿಲ್ಲಬೇಕಾಗ್ತದೆ. ದೈವಗಳು ಯಾವ ದೇವರಲ್ಲಿ ನನ್ನ ಮನೆಯಲ್ಲಿ ಅದು ಎಲ್ಲೇ ಬೆಳ್ತಂಗಡಿ ತಾಲೂಕಿನ ಎಲ್ಲಿಯೇ ಇರಲಿ ಅದು ದೈವವೇ. ಆದ ಕಾರಣ ಎಲ್ಲರೂ ಕೂಡ ಇದಕ್ಕೆ ಜೊತೆಯಾಗಬೇಕಾಗ್ತದೆ. ಯಾಕಂದರೆ ಒಂದು ಊರಿನ ಅಭಿವೃದ್ಧಿ ಆಗಬೇಕಿದ್ರೆ ಬರೀ ಮಾರ್ಗ ಮಾಡಿದರೆ ಮಾತ್ರ ಅಭಿವೃದ್ಧಿ ಅಲ್ಲ, ಅಲ್ಲಿರುವಂಥ ಎಲ್ಲ ತಾಲೂಕಿನಲ್ಲಿಲ್ಲ ಎಲ್ಲ ದೇವರುಗಳ ಅಭಿವೃದ್ಧಿ ಆದರೆ ಊರಿನ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು. ಆದ ಕಾರಣ ನೀವೆಲ್ಲ ಸೇರಿ ಈ ಕಾರ್ಯದಲ್ಲಿ ಜೊತೆಯಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೂಡ ನಿಮ್ಮ ಕೊನೆಯವರೆಗೆ ಈ ಪ್ರತಿಷ್ಠಾ ಕಾರ್ಯಕ್ರಮದವರೆಗೆ ನಿಮ್ಮ ಜೊತೆಯಾಗಿ ನಿಂತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಂತೆ ಈ ಸಂದರ್ಭದಲ್ಲಿ ಹೇಳುತ್ತಾ ಇಂಥ ಒಳ್ಳೆಯ ಕಾರ್ಯದಲ್ಲಿ ನನಗೆ ಇಲ್ಲಿ ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲ
ಸಮಿತಿಯ ಕಾರ್ಯಕರ್ತ ಬಂಧುಗಳಿಗೆ ವಂದಿಸುತ್ತಾ ಧನ್ಯವಾದ. ಶ್ರೀ ಸನ್ಯಾಸಿಗುಳಿಗ ಕ್ಷೇತ್ರ ರತ್ನಗಿರಿ ಗುರುವಾಯಿನಕೆರೆ ಬೆಳ್ತಂಗಡಿ ಈ ಕ್ಷೇತ್ರದ ಆರೂಢ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ಪ್ರೀತಿಯ ಹಾಗೂ ಆತ್ಮೀಯರಾದಂತಹ ನೆಚ್ಚಿನ ಉದ್ಯಮಿಗಳಾದಂತಹ ಶ್ರೀ ರಾಜೇಶ್ ಶೆಟ್ಟಿ ನವಶಕ್ತಿಯವರೇ, ಬದುಕು ಕಟ್ಟೋಣ ಬನ್ನಿ ಉಜಿರೆ ತಂಡದ ಶ್ರೀ ಮೋಹನ್ ಕುಮಾರ್ ಅವರೇ, ಪಾಡ್ಯರು ಬೀಡಿನ ಪ್ರವೀಣ್ ಕುಮಾರ್ ಅಜ್ಜಿಯವರೇ, ಶ್ರೀ ಕೊಡಮಣಿತಾಯ ದೇವಸ್ಥಾನ ಅರಮಲೆ ಬೆಟ್ಟದ ಆಡಳಿತ ಮುಕ್ತೇಶ್ವರರಾದಂತಹ ಶ್ರೀ ಸುರೇಶ್ ಕುಮಾರ್ ಜೈನ್ರವರೇ, ಹಾಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಶ್ರೀಗಳಾದಂತಹ ಶ್ರೀ ಪಿ ರಾಜೇಂದ್ರ ನಾಯರ್ರವರೇ, ಹಾಗೂ ಇಂದಿನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಸಂಪತ್ ಬಿ ಸುವರ್ಣರವರೇ, ಹಾಗೂ ವೇದಿಕೆ ಮೇಲೆ ಹೆಸರಾಗಿರುವಂತಹ ಇಲ್ಲಿನ ಮುಖ್ಯ ಧರ್ಮದರ್ಶಿಗಳಾದಂತಹ ಕಿಣಿಯವರೇ, ಹಾಗೂ ನಮ್ಮ ಊರಿನ ಎಲ್ಲ ಗಣ್ಯರೇ, ಪತ್ರಿಕೋದ್ಯಮ ಮಿತ್ರರೇ, ನಮಗೆ ಗುರೇನ್ಕೆರೆ ಅಂತ ಹೇಳಿ ಒಂದು ಕ್ಷೇತ್ರದಲ್ಲಿ ಒಂದು ಸಣ್ಣ ಕಾಲೇಜ್ ಮಾಡುವಾಗ ನನಗೆ ಅನಿಸ್ತಾ ಇತ್ತು, ಈ ದೊಡ್ಡ ಕೆರೆ ಇದೆ, ಇಂಥ ಒಂದು ಕೆರೆಯ ಜಾಗದಲ್ಲಿ ನಾವು ಮಾಡೋದು ಅಂತೇಳಿ. ಆಮೇಲೆ ಗೊತ್ತಾಗ್ತಾ ಇದೆ ಇದು ಬರೀ ಒಂದು ಕೆರೆ ಕ್ಷೇತ್ರ ಮಾತ್ರ ಅಲ್ಲ, ಗುರುವಯ್ಯರು ಕಟ್ಟಿದಂಥ ಗುರುವಾಯಿನಕೆರೆಯಲ್ಲಿ ನಮ್ಮ ಬಸದಿ ಇದೆ. ಬಸದಿ ನಂತರ ಬಂದರೆ ಒಡಿಯೂಲು ದೇವಸ್ಥಾನ ಇದೆ, ಮಹಾಲಿಂಗೇಶ್ವರ ದೇವಸ್ಥಾನ ಇದೆ, ಹಾಗೆ ನಮ್ಮ ಕಿರಾತಕ ಮೂರ್ತಿ ದೇವಸ್ಥಾನ ಇದೆ, ಹಾಗೆ ಕೊಡಮಣಿತಾಯ ದೈವ ಅರಮಲೆ ಬೆಟ್ಟದ ದೈವಸ್ಥಾನ ಇದೆ, ಪಿಲ್ಚಾಂಡಿಕಲ್ಲು ದೈವದ ದೇವಸ್ಥಾನ ಇದೆ. ಹಾಗೆ ನಾವೀಗ ಇಂದು ಶ್ರೀ ಸನ್ಯಾಸಿಗುಳಿಗ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮದ ಶಿಲಾನ್ಯಾಸವನ್ನು ಕೂಡ ಮಾಡ್ತಿದ್ದೇವೆ. ಖಂಡಿತವಾಗಿ ಕೂಡ ಇದರಲ್ಲಿ ಒಂದು ಖುಷಿಯ ವಿಚಾರ. ಇಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ನಮ್ಮ ಏನಾದರೂ ಪೂರ್ವಜನ್ಮದಲ್ಲಿ ಮಾಡಿದಂಥ ಏನಾದರೂ ಪಾಪಗಳಿದ್ರೆ, ಅದರಿಂದ ಈ ಜನ್ಮದಲ್ಲಿ ಬರುವಂಥ ಏನಾದರೂ ದೋಷಗಳಿದ್ರೆ ಖಂಡಿತವಾಗಿ ಕೂಡ ಅದು ಪರಿಹಾರ ಆಗಲಿಕ್ಕೆ ಒಂದು ಅವಕಾಶ ನಮಗೆ ಎಲ್ರಿಗೂ ಕೂಡ. ಹಾಗೆ ನಮಗೆ ಎಷ್ಟೇ ಕಷ್ಟಗಳಿರ್ಬೋದು, ತುಂಬ ಬಡತನ ಇರ್ಬೋದು, ನಾವು ಕೂಡ ತುಂಬ ಬಡತನದಲ್ಲಿ ಬಂದವರು. ನನಗೆ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಎಷ್ಟು ಕಷ್ಟದಲ್ಲಿದ್ದಾಗ ಕೂಡ ಒಂದು ಯೋಜನೆಯಲ್ಲಿ ಸಾಲ ತೆಕ್ಕೊಂಡು ಅದರಿಂದ ಒಂದು 5,000 ರೂಪಾಯಿ ನಮ್ಮ ದೇವಸ್ಥಾನಕ್ಕೆ ಕೊಟ್ಟದ್ದು ನನಗೆ ದೇವಸ್ಥಾನ. ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪನ ಮನೆ, ನಾವಿರೋದು ಬಂಗಾಡಿಯಲ್ಲಿ, ವೇಣೂರಿನಲ್ಲಿ ಅಲ್ಲಿ ಕೂಡ ಕೊಡಮಣಿತಾಯ ದೇವಸ್ಥಾನ ಇದೆ. ಅಲ್ಲಿಂದ ಮುದ್ದಾಡಿ ಕ್ಷೇತ್ರಕ್ಕೆ ಭಂಡಾರ ಹೋಗಿ ಅಲ್ಲಿ ಕೂಡ ವರ್ಷಾವಧಿ ಜಾತ್ರೆ ಆಗುವಂಥ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ನಾವು ನೋಡಿದ್ದೇವೆ ಜೀರ್ಣೋದ್ಧಾರ ಆಗೋ. ತುಂಬ ಕಷ್ಟದಲ್ಲಿದ್ದರೂ ಕೂಡ ಸಾಲ ಮಾಡಿ ಕೂಡ ನಾವು ಜೀರ್ಣೋದ್ಧಾರಕ್ಕೆ ಅಮ್ಮ ನಾನು ಕೊಟ್ಟದ್ದು ಕೇಳ್ತಿದ್ದೆ, ಅಮ್ಮ ನಮಗೆ ಇಲ್ಲಿ ಕಷ್ಟದಲ್ಲಿದ್ದೇವೆ, ಯಾಕೆ ಇಷ್ಟು ಕಷ್ಟದಲ್ಲಿ ಕೂಡ ಕೊಡ್ತಾ ಇದ್ದೀರಿ ಅಂತ. ಅವಾಗ ಹೇಳ್ತಿದ್ರು, ಖಂಡಿತ ಈ ಕಷ್ಟದಲ್ಲಿ ನಾವು ಕೊಟ್ಟಾಗ ಖಂಡಿತ ಮುಂದೆ ದೇವರು ಒಳ್ಳೇದು ಮಾಡ್ತಾರೆ ಅಂತ. ಆವಾಗ ಹೇಳಿದ ಮಾತು ನನಗೆ ಇವಾಗ ಸತ್ಯ ಅನ್ನಿಸ್ತದೆ. ಯಾಕಂದರೆ ಆ ದೇವರ ದಯದಿಂದಲೇ ನಾವು ಎಷ್ಟೇ ಕಷ್ಟಗಳು ಬರ್ತದೆ, ಕಷ್ಟಗಳನ್ನು ಹೋರಾಡುವಂತಹ ಶಕ್ತಿ ನಮ್ಮಲ್ಲಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಊರಿನವರು ಇಂಥ ಒಂದು ಸನ್ಯಾಸಿ ಗುಳಿಗ ಕ್ಷೇತ್ರದ ಒಂದು ಅವಕಾಶ ನಮಗಿದೆ. ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಭಾಗವಹಿಸಿ ಇದರ ಜೀರ್ಣೋದ್ಧಾರದಲ್ಲಿ ಎಲ್ರಿಗೂ ಭಾಗವಹಿಸುವಂತೆ, ಖಾಲಿ ಆರ್ಥಿಕವಾಗಿ ಮಾತ್ರ ಅಲ್ಲ, ನಮ್ಮ ಒಂದು ಸಮಾಜ ಸೇವೆ ಅಂದರೆ ನಾವು ಒಂದು ವಾಲಂಟಿಯರ್ ಆಗಿ ಕೂಡ ಕೆಲಸ ಮಾಡ್ಬೋದು, ಅಥವಾ ನಮ್ಮ ಕೈಯಲ್ಲಿ ಯಾವ ರೀತಿ ಸಹಕಾರ ನೀಡಲಿಕ್ಕೆ ಆಗ್ತದೆ ಆ ರೀತಿ ಸಹಕಾರವನ್ನು ನೀಡಿದರೆ ಖಂಡಿತ ನಮಗೆ ಕಷ್ಟಗಳು, ಮುಂದಿನ ಕಾಲದಲ್ಲಿ ಬರುವಂಥ ಕಷ್ಟಗಳು ಪರಿಹಾರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದರೆ ಮನುಷ್ಯರು ಅಂತ ಹೇಳಿದ ಮೇಲೆ ನಮಗೆ ಕಷ್ಟಗಳು ಬಂದೇ ಬರ್ತದೆ. ಯಾವಾಗಲೂ ನಮ್ಮ ಜೀವನ ಒಂದೇ ಗ್ರಾಫ್ ಯಾವಾಗಲೂ ಒಂದೇ ರೀತಿಯಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕಷ್ಟಗಳು ಬಂದಾಗ ನಮಗೆ ಪರಿಹಾರ ಅಂತ ಹೇಳಿದರೆ, ನಮಗೆ ಸ್ವಲ್ಪ ಆತ್ಮಸ್ಥೈರ್ಯ ಬರಬೇಕು ಅಂತ ಹೇಳಿದರೆ ಖಂಡಿತ ನಾವು ಪ್ರಾರ್ಥನೆ ಮಾಡಬೇಕು. ದಿನ ನಾವು ಬೆಳಿಗ್ಗೆದ್ದು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಒಂದು ಶಕ್ತಿ ಇದೆ. ಆ ಪ್ರಾರ್ಥನೆಯ ಶಕ್ತಿ ದೇವರುಗಳು ನಮ್ಮನ್ನು ಈಡೇರಿಸ್ತಾರೆ ಅಂತ ಹೇಳಿ ನಂಬಿಕೆ ಇದೆ. ಹಾಗಾಗಿ ಎಲ್ಲರೂ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ, ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ಕೈಲಾದಂಥ ಸಹಕಾರವನ್ನು ನೀಡುವ. ಖಂಡಿತವಾಗಿ ಕೂಡ ಮುಂದೆ ನಾವೆಲ್ಲರೂ ದೈವ ಭಕ್ತರು, ದೇವರು ನಂಬಿಕೊಂಡೇ ಬಂದವರು. ಕಷ್ಟಗಳು ಬಂದಾಗ ಪರಿಹಾರ ಆಗಬೇಕು ಅಂತ ಹೇಳಿದರೆ ಇಂಥದ್ದಲ್ಲಿ ಭಾಗವಹಿಸಿದಾಗ ನಮಗೆ ಒಂದು ಆತ್ಮವಿಶ್ವಾಸ ಕೂಡ ಬರ್ತದೆ. ಖಂಡಿತ ನಮ್ಮನ್ನು ದೇವರು ಕೈ ಬಿಡುವುದಿಲ್ಲ. ಕಷ್ಟ ಕೊಡ್ಬೋದು, ಬಟ್ ಖಂಡಿತ ಕಷ್ಟ ಕೊಟ್ಟಾಗ ಕೂಡ ನಮಗೆ ನಾವು ದೇವರು ನಂಬುವವರು, ನಮಗೆ ಮುಂದೆ ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ಆತ್ಮವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೇವೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಖಂಡಿತ ನಿಮಗೆ ಚಿರಋಣಿಯಾಗಿದ್ದೇನೆ. ಹಾಗೆ ಎಕ್ಸೆಲ್ ವಿದ್ಯಾಸಂಸ್ಥೆ, ನಾವು ಖಂಡಿತವಾಗಿ ಕೂಡ ನಾವೊಬ್ಬರು ದೇವರ ಹಿನ್ನೆಲೆಯಿಂದ ಮನೆಯಿಂದ ಬಂದ ಕಾರಣ ನನಗೆ ಅಂತೂ ಖಂಡಿತವಾಗಿ ಕೂಡ ಯಾವ ನಮ್ಮ ತಾಲೂಕಿನಲ್ಲಿರ್ಬೋದು, ನಮ್ಮ ಗುರೇನ್ಕೆರೆಯಲ್ಲಿರ್ಬೋದು, ದೇವರ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾವು ಖಂಡಿತ ನಮ್ಮ ಎಕ್ಸೆಲ್ ಸಂಸ್ಥೆ ಸಹಕಾರ ನೀಡ್ತದೆ. ಯಾಕಂದರೆ ನಮಗೆ ಕೂಡ ಇದರಿಂದ ಕಷ್ಟಗಳು ಪರಿಹಾರ ಆಗಲಿ ಅಂತ ಹೇಳುವಂಥ ಒಂದು ಒಳ್ಳೆಯ ನಂಬಿಕೆ ಇಟ್ಕೊಂಡು ಇದ್ದೇವೆ. ಅಂಥದ್ರಲ್ಲಿ ನಾನು ಕರೆದಿದ್ದೀರಾ, ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಆದಷ್ಟು ಬೇಗ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ನಡೆದು ಮುಂದೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ಲರೂ ತುಂಬ ಆತ್ಮೀಯರಿದ್ದೀರಿ. ನಿಮ್ಮ ಎಲ್ಲರ ಸಹಕಾರದಿಂದ ರಾಜೇಶ್ ಅಣ್ಣ ಇರ್ಬೋದು,
ನಮ್ಮ ಎಲ್ಲರೂ ಇಲ್ಲಿರುವಂಥ ಎಲ್ಲರ ಸಹಕಾರದಿಂದ ನಮ್ಮ ಗೊರೇನ್ಕೆರೆಯಲ್ಲಿ ಒಂದು ಸಣ್ಣ ಕಾಲೇಜ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ನನಗೆ. ಅದನ್ನು ಖಂಡಿತವಾಗಿ ಕೂಡ ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಊರಿನವರ ಕೂಡ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಈತನ ಮಾಲಿಂಗೇಶ್ವರಿಗೆ ತೆರೆತೆಗ್ಗದು ಅಂಚನೆ ಕುಬ್ಬಗಂಟಿನ ಮನಸಾರ ಸ್ಮರಿಸದು ಈ ಕ್ಷೇತ್ರದ ಸನ್ಯಾಸಿ ಅಂಚನೆ ಗುಳಿಗೆಗಳ ತೆರೆತೆಗ್ಗದು ವೇದಿಕೆಡೆ ಆಸೀನರಾಯರ ಚಿತ್ರನ ಹಿರಿಯರಾಯರ ಚಿತ್ರನ ರಾಜೇಂದ್ರ ನಾಯರ್ರೆ ಎನ್ನ ಆತ್ಮೀಯರಾಜನ ರಾಜೇಶ್ ಶೆಟ್ರೆ ಈ ಕ್ಷೇತ್ರದ ಗೌರವಾಧ್ಯಕ್ಷರಾಯನ ಚಿತ್ರ ಸಂಪತ್ತರೆ ಕಿಡಿ ಕುಟುಂಬಸ್ಥರೆ ಸುಮಂತ್ ಜೈನ್ರೆ ಅಂಚನೆ ಪಾಡ್ಯದ ಪ್ರವೀಣರೇ ಈ ಕ್ಷೇತ್ರ ಕಿಣಿಯರು ಪಂಡ್ಲಿಕ್ಕನೆ ಬಾರಿ ಒಂಜಿ ಪೊರ್ಲುಡು ಇನಿ ನಡಪುನ ಚಿತನ ಜಾಯಿ ಪನ್ನೊಂದುಲ್ಲೆ ಪಣದಂಡ ಈ ಕ್ಷೇತ್ರದ ಇನಿ ಭೀಮೇಶ್ವರ ಜೋಸಿನೆತ್ತದ ನಮ್ಮ ಶಿಲಾನ್ಯಾಸವನ್ನು ನೆರವೇರಿಸಾಯ ಬಾರಿ ಪೊರ್ಲುಡು ಶಿಲಾನ್ಯಾಸ ಎಲ್ಲ ಅಂಡು ಈ ಕ್ಷೇತ್ರ ಖಾಲಿ ಶಿಲಾನ್ಯಾಸ ಮಾತ್ರ ದೇವೇರಿ ನಮ್ಮ ದೈವ ದೇವೇರನ್ನು ಎಂಚಿನ ಪಣದಂಡ ನಮ್ಮನ ಎಲ್ಲೂ ಎಂಚ ಶುದ್ಧವಾದ ಎಂಚ ಬಾರಿ ಪೊರ್ಲುಡು ನಡಪಂಡ ಅಂಚ ನಡತನ ನಡಪವನ ಅಂಚನೆ ಈ ಕ್ಷೇತ್ರಲು ಪೊರ್ಲುಡು ಎಡ್ಡೆ ರೀತಿಡೆ ಇತ್ತಂಡ ಮಾತ್ರ ನಮಕ್ ಮನಸ್ಸಿಗೆಲ್ಲ ಸಮಾಧಾನ ದೈವರ ಭಕ್ತಿಲ ಬರ್ಕೊಡು ಅಂಚ ನಮಗೋಸ್ಕರ ನಮ್ಮ ದೇವಸ್ಥಾನ ಕಟ್ಟುನಾತ್ತು ದೇವರಿಗೋಸ್ಕರ ನಮ್ಮ ದೇವಸ್ಥಾನ ಕಟ್ಟುನಾತ್ತು ನಮಸ್ಕೋಸ್ಕರ ನಮ್ಮ ದೇವಸ್ಥಾನವನ್ನು ಕಟ್ಟುನು ನಮ್ಮ ಅಂಚ ದೀಪನ ಖಾಲಿ ದೇವಸ್ಥಾನ ಅಂಚನ ಕಟ್ಟಣ ಮಾತ್ರ ಯಾವಂದು ನಮ್ಮ ದಿನ ಬತ್ತದು ದೈವ ದೇವರನ ಒಂಜಿ ಭಕ್ತಿನ ಮೂಲು ಅರ್ಪಿಸಂಡ ಈ ಕ್ಷೇತ್ರ ಖಂಡಿತವಾದ ಒಂಜಿ ಮಲ್ಲ ಕ್ಷೇತ್ರ ಆಪುಂಡು ಅಂಚನೆ ಖಾಲಿ ಈ ಕ್ಷೇತ್ರಗೂ ನಮ್ಮ ಮಾತೆರ ನಮ್ಮದ ಆಪನ ಚಿತ್ರ ಮಾತ ಒಂಜಿ ಭಕ್ತಿನ ನಮ್ಮದ ಆಪನ ಚಿತ್ರ ಶಕ್ತಿನ ಮಾತ ಮೂಲು ಕೊರ್ದು ಈ ಕ್ಷೇತ್ರನ ಆಯ್ನಾತ ಬೇಗ ಜೀರ್ಣೋದ್ಧಾರ ದಿನ ಮೃಗಂತಿ ಆತಂದೆ ಜೀರ್ಣೋದ್ಧಾರ ಆವಡು ಎಡ್ಡೆ ರೀತಿ ನಡಪಡು ಬನ್ಪಂಚಿನ ಪಾತ್ರೆ ಪಣಂದು ಸರ್ವೇ ಜನ ಸುಖಿನೋ ಭವಂತು ಎಡ್ಡೆ ರೀತಿ ನಡಪಡು ಬನ್ಪಂಚಿನ ಪಾತ್ರೆ ಪಣಂದು ಎನ್ನ ಎಡ್ಡೆ ಪಾತ್ರೆ ಮುಕ್ತೇನೆ. ಮಾತೆರೆಗ್ಲಾಗ್ಲಾಗ್ಲೇ ಬೇಲೆದ ಅರ್ಜೆಂಟ್ ಉಂಡು ಮತ್ತು ಉದ್ಯಮಿನಕ್ಕೆಲ್ಲ ರೈಡ್ದವರ ಹೆಚ್ಚು ಪಾತ್ರೆ ಅಧ್ಯಕ್ಷೆಯನ್ನೆಲ್ಲಿಟ್ಟು 2 ಪಾತ್ರೆ ಮಾತ್ರ ಪಾತ್ರೆ ಅತ್ಯಂತ ಸಾಂಗವಾದ ಯಶಸ್ವಿಯಾದ ಶ್ರೀ ಸನ್ಯಾಸಿ ಗುಳಿಗನ ಕಟ್ಟಿದ ಆರೂಢ ಶಿಲಾನ್ಯಾಸ ಕಾರ್ಯಕ್ರಮ ವೈದಿಕ ವಿಧಿವಿಧಾನದ ಮೂಲಕ ತ್ರಿವಿಧ ದಾಸೋಹ ಅನ್ನದಾಸೋಹ ಭಕ್ತಿ ದಾಸೋಹ ಜ್ಞಾನದಾಸೋಹಗ ಪುದರ್ಪೋಯಿನಂಚಿತ್ನ ಶ್ರೀ ಕ್ಷೇತ್ರ ಆದಿಶಕ್ತಾತ್ಮಕ ಅನ್ನಪೂರ್ಣೇಶ್ವರಿ ದೇವಿನ ಸನ್ನಿಧಾನ ಚಿಕ್ಕಮಗಳೂರದ ಹೊರನಾಡದ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರು ಸನ್ಮಾನ್ಯ ಶ್ರೀ ಭೀಮೇಶ್ವರ ಜೋಶಿಯರ್ನ ಒಂಜಿ ದಿವ್ಯ ಅಮೃತ ಹಸ್ತದ ಮೂಲಕ ಆತನಿಂದ ಪಂಡ್ರ ನಮ್ಮ ಮಾತೆರ್ಲ ಹೆಮ್ಮೆ ಪಡಪ್ಪ ಈಗಲೇ ಭಾಗ್ಯನಾದಾನ ಮುಲ್ಪಡ್ದು ಹೊರನಾಡಿಗೆ ಪೋಡೊಂದಂಡ ಸುಮಾರು 2:45 ಗಂಟೆ ಉಂಡು ಆರು ಸುಮಾರು 5 ಗಂಟೆಗೆ ಅಲ್ಪಡ್ದು ಪಿದಾಡ್ದು ನಮ್ಮ ಮಾತಾಡ್ದೆಲ್ಲ ದುಂಬು ಸಮಯಕ್ಕೆ ಸರಿಯಾದ ಬರ್ತದೆ ಆ ಮುಹೂರ್ತಕ್ಕೆ ಆ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸೋದು ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಕೊಡ್ತೀರಿ ಅವರಿಗೆ
ವಿಶೇಷವಾದ ಒಂದಿಸ ಒಂದು ಈ ಸಬಿಟ್ಟು ಬೇತೆ ಬೇತೆ ಕ್ಷೇತ್ರಡು ಸಾಧನೆ ಮಾಡ್ತದ ನಂಚಿತ್ನ ಸಾಧಕರೇನೆ ಎಂಗ್ಲಲ್ಲಿ ಎತ್ತದ ಧಾರ್ಮಿಕ ಕ್ಷೇತ್ರ ಅದಿಪಡೆ, ಶಿಕ್ಷಣ ಕ್ಷೇತ್ರ ಅದಿಪಡು, ಉದ್ಯಮ ಕ್ಷೇತ್ರ ಅದಿಪಡೆ, ಸಾಮಾಜಿಕ ಕ್ಷೇತ್ರ ಅದಿಪಡೆ ಮಾತ ಅಕ್ಲೇನ ವ್ಯವಹಾರದೊಟ್ಟಿಗೂ ಈ ಸಮಾಜ ಈ ಧರ್ಮ ಐತಮಿತ್ತು ದೀನಂಚಿತ್ನ ಪ್ರೀತಿ ಹಿಡಿದವರ ಅಕ್ಲೆ ಈ ಕಾರ್ಯಕ್ರಮಕ್ಕೆ ಬತ್ತದ ಮೂಲ ವೇದಿಕೆ ಆಸೀನರಾತಿರಿ ಅಕ್ಲೆಗಿನ ಮಾದರಿಗಳ ವಿಶೇಷವಾದ ಒಂದಿಸ ಒಂದು ವೇದಿಕೆದ ದುಂಬಿಪ್ಪುನಂಚಿತ್ನ ಮಾತಾ ಭಕ್ತಾಭಿಮಾನಿಲೆ ರೆಡ್ಡೆ ಪಾತ್ರದೇನ ಅಧ್ಯಕ್ಷೀಯ ಭಾಷಣ ಕೊನೆಗೊಳಿಸಬೆ ಇನ್ನಿಡ್ದು ಸುಮಾರು 1 ತಿಂಗಳು ಇನಿ ಜನವರಿ 24ನೇ ತಾರೀಕು ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯಂಚಿನ ಪರಮ ಪುಣ್ಯಗಳಿಗೆ ಇಲ್ಲದೆ ನಮ್ಮ ಉಲ್ಲ ಆ ಸಂದರ್ಭದಲ್ಲಿ ಸನ್ಯಾಸಿಗಳಿಗೆ ಕ್ಷೇತ್ರದ ಆರೋಗ್ಯ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿದೆ ಇನ್ನಿಡ್ದು ಸರಿಯಾದ 1 ತಿಂಗಳು 5 ದಿನ ಫೆಬ್ರವರಿ 27, 28, 29, ಮಾರ್ಚ್ 1, 2 ಕಾರ್ಯಕ್ರಮಕ್ಕೆ ಶಿಲಾನ್ಯಾಸ ಆದ ಪುನರ್ ಪ್ರತಿಷ್ಠೆ ಆದ ಧಾರ್ಮಿಕ ವಿಧಾನ ಕಾರ್ಯಕ್ರಮಗಳು ಆ ಸಂದರ್ಭದಲ್ಲಿ ನೆರವೇರೋಣ ಕೇವಲ 1 ತಿಂಗಳು 35 ದಿನಕ್ಕೂ ಮಾತ್ರ ಆ ಪೊರ್ತುಡು ಎಗ್ಲೇನ ವಿಶ್ವೇಶ್ವರಯ್ಯರು ಬುಕ್ಕ ಮಾತ ಸಮಸ್ತ ಪದಾಧಿಕಾರಿ ಮಿತ್ರರೇ ಈ ಒಂಜಿ ಕಾರ್ಯಕ್ರಮನು ಒಂಜಿ ಅತ್ಯಂತ ವಿಶೇಷವಾದ ವಿಭಿನ್ನವಾದ ವಿಶಿಷ್ಟವಾದ ಮಲ್ಪಡು ಆ ಮೂಲಕ ಬರ್ಪುನಂಚಿತ್ನ ತಲೆಮಾರುಗಳ ಈ ಒಂಜಿ ಮುಲ್ಪದ ಕಾರ್ಯಕ್ರಮ ಮಾದರಿ ಯಾವುದು ಅಂತ ಪನ್ಪುನ ನಿಟ್ಟಿಡಿ ಎಂಗ್ಲು ಯೋಚಿಸನಗ ದೈವಾರಾಧನದ ಬಗ್ಗೆನೇ ಒಂಜಿ ಸಮ್ಮೇಳನ ಮಲ್ತಂಡೆ ಇಂಚ ದೈವದ ಕ್ಷೇತ್ರ ಬಾಕಿ ಕಡೆ ಇಟ್ಟು ಪೂರ ದೇವೇರ್ನ ಮಾತ್ರ ಅನುಗ್ರಹ ಇತ್ತಂಡ ನಮ್ಮ ತುಳುವೇರು ಕರಾವಳಿದ ಜನಕ್ಕಲು ನಮಕ್ ದೇವೇರ್ನೊಟ್ಟಿಗೆ ದೈವದಲ್ಲ ಒಂಜಿ ಅನುಗ್ರಹ ಇಪ್ಪುನಂಚಿತ್ನ ಒಂಜಿ ಶ್ರೇಷ್ಠವಾಯನಂಚಿತ್ನ ಒಂಜಿ ಆಯ್ತಾ ಅಪರೂಪದ ಒಂಜಿ ಜನಕ್ಕಲು ಏರಿಂದಕಂಡು ಅವು ಕರಾವಳಿ ಭಾಗದಕ್ಲಿ ದೇವೇರ್ನೊಟ್ಟಿಗೆ ದೈವದಲ್ಲ ಅನುಗ್ರಹ ಇಪ್ಪನಕ್ಲೆ ನಮ್ಮ ಬಾಕಿದ ಅಂಚಿಕರಿಂದ ದೇವರನ್ನ ಮಾತ್ರ ಹಾಕ್ಲಿಕ್ಕೆ ಅನುಗ್ರಹ ಅಂಚಿತ ಒಂಜಿ ಶ್ರೇಷ್ಠತೆ ಇಪ್ಪುನಂಚಿತ್ನ ಸಮಾಜ ನಮ್ಮವು ಈ ಕರಾವಳಿದ ತುಳುನಾಡದ ದೈವಾರಾಧನದ ಬಗ್ಗೆನೇ ನಮ್ಮ ಅಧ್ಯಯನ ಮಲ್ತನೆ ಇಂಚ ಎಲ್ಲದ ತಲೆಮಾರಿಗೂ ಎಲ್ಲದ ಜನಕ್ಲಿಗೆ ದೈವಾರಾಧನದ ಬಗ್ಗೆ ತೆರಿಪೋಡು ಕರಾವಳಿಡಿ 1001 ದೈವಲೊಲ್ಲಗೆ ಒಂದು ಅಧ್ಯಯನದ ಮೂಲಕ ಖಚಿತವಾಯನಂಚಿನ ವಿಷಯ ಖ್ಯಾತ ಜನಪದ ವಿದ್ವಾಂಸರು ಭೂತಾರಾಧನೆ ಬಗ್ಗೆ ಅಧ್ಯಯನ ಮಲ್ತನಂಚಿತ್ನ ಡಾಕ್ಟರ್ ಚಿನ್ನಪ್ಪ ಗೌಡ್ರ ಆದಿಪ್ಪು, ಲಕ್ಷ್ಮೀ ಪ್ರಸಾದರ ಆದಿಪ್ಪು, ನಮ್ಮನ ನವೀನ್ ಕುಮಾರ್ ಮರಿಕೆ ಸಾರ ಆದಿಪ್ಪು ಇಂಚಿತ ಮಾತ ವಿದ್ವಾಂಸರು ತೆರಿನಂಚಿನ ವಿಚಾರದ ಕರಾವಳಿಡಿ 1001 ದೈವಲುಲ್ಲ ಆ ದೈವಲ್ಯದ ಹಿನ್ನೆಲೆ, ಆ ದೈವಲ್ಯದ ಕಾರಣಿಕಲು, ಆ ದೈವಲ್ಯದ ಮಹತ್ವ, ಆ ದೈವಲ್ಯದ ವಿಚಾರಲು, ಆ ದೈವಲ್ಯದ ಪಾರಂಪರಿಕವಾದ ಹಿನ್ನೆಲೆ, ಆ ಸಂಧಿ ಆದಿಪಡೆ, ಆ ಪಾಡ್ದಾನ ಆದಿಪಡೆ ಒಂದು ಮಾತ ಎಲ್ಲದ ತಲೆಮಾರಿಗೂ ಗೊತ್ತಾವಡೊಂದು ಆಂಡ ನಮ್ಮ ಐತ ಬಗ್ಗೆ ತಿರಿಪಾಪನಂಚಿತ್ನ ಕಾರ್ಯ ಅವಡು ಆ ನೆಟ್ಟಿಡು ಒಂಜಿ ದೈವಾರಾಧನೆದ ಸಮ್ಮೇಳನ ಮಲ್ಪಡೊಂದು ಪನ್ಪನಂಚಿತ್ನ ಉದ್ದೇಶ ಒಂದೇ ಧಾರ್ಮಿಕ ವಿಧಿವಿಧಾನದ ಕಾರ್ಯಕ್ರಮದ ಒಟ್ಟಿಗೆ ಮಲ್ಪಡೊಂದು ಪನ್ಪನಂಚಿತ್ನ ಉದ್ದೇಶ ಎಗ್ಲಿನ ಸಮಿತಿದಕ್ಲು ಮಾತು ದಿಯರೆ ನಡೆದು ಎದುರಿಪ್ಪುನಂಚಿತ್ನ ಜಾಗಡೆ ಒಂಜಿ ಭವ್ಯವಾಯಿನ ಸಭಾಂಗಣ ಆ ಕಾರ್ಯಕ್ರಮ ನೆರವೇರೌಂಡು 5 ದಿನಕ್ಕಲಿನ ಕಾರ್ಯಕ್ರಮ ಶುರು ಉದ್ಘಾಟನೆ ನಡೆದ ಬತ್ತಿನ ದಿನಕ್ಕೊಂಜಿ ಕಾರ್ಯಕ್ರಮ ಬಯ್ಯದ ಪೊರ್ತುಗು ಖಾಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಮಲ್ಪುನೇತ ಬದಲು ಈ ವಿಚಾರಲ್ಲೇನೆ ಎಲ್ಲದ ತಲೆಮಾರ್ಗ ನಮ್ಮ ತೆರಿಪಾಡ ಒಂಜಿ ಸಂಗ್ರಹ ಯೋಗ್ಯವಾಯಿನಂಚಿತ್ ಒಂಜಿ ದಾಖಲೀಕರಣವಾಯಿನಂಚಿತ್ನ ಒಂಜಿ ಮಾದರಿ ಆಯಿನಂಚಿತ್ನ ಕಾರ್ಯಕ್ರಮ ಆಪುಂಡು ಆ ನೆಟ್ಟೆಡೆ ಒಂಜಿ ದಿನ ದೈವ ನರ್ತಕಿಯರ್ನ ಸಮಾವೇಶ, ಒಂಜಿ ದಿನ ದೈವದ ಪರಿಚಾರಕಿಯರ್ನ ಸಮಾವೇಶ, ಒಂಜಿನ ದೈವದ ಆಡಳಿತ ಮುಖ್ಯಸ್ಥಿರ್ನಕ್ಲೇನ ಸಮಾವೇಶ ಈಚ ಮಾತ ಸಮಾವೇಶಲೇನು ಮಾಡ್ತದೆ ಅಕ್ಲೇನ ವಿಚಾರಲ್ಲೇನ ನಮ್ಮ ತೆರೆಯೊಂದು ಸರ್ಕಾರಕ್ಕೆ ಒಪ್ಪಿಸಾಪನಂಚಿತ್ನ ತುಳುನಾಡದ ದೈವಾರಾಧನದ ಬಗೆಗೆ ನಮ್ಮನ್ನ ಶಾಲೆದ ಪಠ್ಯ ಪುಸ್ತಕದಲ್ಲಿ ಸೇರ್ಪಡೆಂದ ಆಂಡ ಈ ತುಳುನಾಡದ ಇತಿಹಾಸ ಪರಂಪರೆ ಜನಪದೀಯವಾಯಿನ ಹಿನ್ನೆಲೆ ಎಲ್ಲದೇ ಜನಕ್ಕಳಿಗೆ ತೆರೆಯರ ಸಾಧ್ಯ ಉಂಟು ಹೇಳಿದವರ ಈ ದೈವಾರಾಧನೆಯೇ ಪಠ್ಯ ಪುಸ್ತಕಗಳಲ್ಲಿ ಸೇರ್ಪಡೆ ಅವಡು ದೈವಾರಾಧನೆಯೇ ಒಂಜಿ ಜೀವನೋಪಾಯವಾದ ಮಲ್ತನಂಚಿನ ಏತೋ ಜನಕ್ಕುಲೇರಿ ಅಕ್ಲೆಗಿನಿ ಅಕ್ಲೇನ ಬದುಕೇ ಅವು ಅಕ್ಲೆಗೆ ಒಂಜಿ ಮಾಶಾಸನ ದಿಕ್ಕುಲೆಕ್ಕ ಇಂಚಿನ ಮಾತ ಬೇಡಿಕೆಲ್ಲ ಆ ಸಮ್ಮೇಳನದ ಮೂಲಕ ನಮ್ಮದು ಇದು ಒಂಜಿ ಅರ್ಥಪೂರ್ಣವಾಯಿನಂಚಿನ ಕಾರ್ಯಕ್ರಮನೇನು ಮಲ್ಪನಂಚಿತ್ನಂಜಿ ಉದ್ದೇಶ ಎಂಕ್ಲು ದೀವಂದ ಒಂಜಿ ಸರ್ಕಾರದ ಪ್ರತಿನಿಧಿನ ಸರ್ಕಾರದ ಸಚಿವರೇನಿರ್ತದೆ ಅವರಿಗೆ ಎಗ್ಲೇನ ಬೇಡಿಕೆಲೇನ ಮಂಡಿಸಾಗ ಅಂತ ಬರ್ಪನಂಚಿತ್ನ ವಿಚಾರಲ್ಲ ಈ ದುಂಬು ದಿಯೊಂದು ಎಗ್ಲು ದುಂಬು ಜತ್ತದ ಏಕೆ ಮಾತ
ಸಮಾಜ ಬಾಂಧವ್ಯರನ್ನ ಸಹಕಾರದೊಟ್ಟಿಗೂ ಒಂಜಿ ಯಶಸ್ವಿ ಕಾರ್ಯಕ್ರಮ ಆವಡನ್ ಪನ್ಪುನಂಚಿತ್ನ ವಿಜ್ಞಾಪನೆ ದೊಟ್ಟಿಗೂ ಆ ಕಾರ್ಯಕ್ರಮಕ್ಕೆ ಪರ್ವ ಪನ್ಪುನಂಚಿತ್ನ ಪುದರ್ದೀತ ಪರ್ವ ಅಂಡ ಭೂತದ ದೈವದ ಪರ್ವಲ ನಮ್ಮನ ಮಾತಿನ ಪರ್ವ ಅಂಚೆ ರಡ್ಡು ಅರ್ಥಲ ಪರ್ವಡು ಅಂಚೆ ಆ ಕಾರ್ಯಕ್ರಮದಲ್ಲ ಬುಕ್ಕ ಗೆಜ್ಜಿಗಿರಿ ಕ್ಷೇತ್ರದ ಒಂಜಿ ಲೋಗೋ ಮಲ್ತಂದ್ರೆ ಐತ ಒಂಜಿ ಅನಾವರಣ ಮಲ್ಪಡೊಂದು ವೇದಿಕೆ ಡಿಪ್ಪುನಂಚಿನ ಮಾತ ಗಣ್ಯಮಾನ್ಯರಡ ವಿನಂತಿಸೋದು. ವೈದಿಕ ವಿಧಿವಿಧಾನದೊಟ್ಟಿಗೂ ಈ ಪರ್ವ ಪನ್ಪನಂಚಿತ್ನೊಂಜಿ ದೈವಾರಾಧನದ ಸಮ್ಮೇಳನದ ಪೂರ್ವಭಾವಿಯಾದ ಮಾತಾ ಶಾಲಾ ಕಾಲೇಜಿലേക്ക് ಪೋದು ಆ ಶಾಲೆದ ಜೋಕ್ಲೇನು ವಿದ್ಯಾರ್ಥಿಲೇನ ಆ ನಡಪ್ಪನಂಚಿತ್ನ ವಿಚಾರಗೋಷ್ಠಿಲೆಗೆ ಅವಡ ಇನ್ನು ಮಾತಾ ಎಗ್ಲು ಜೋಕ್ಲೇನಾವಡ ಹಿರಿಯರ್ಕ್ಲೇನಾವಡ ಆಹ್ವಾನ ಕೊಡ್ದು ಲೆಪ್ಪರೋಲ್ಲ ಅಂಚ ಮಾತಾ ಧಾರ್ಮಿಕ ವಿಧಿವಿಧಾನ ಈ ಕಾರ್ಯಕ್ರಮ ಮಾತಾ ಇಟ್ಲೇನ ಸಹಕಾರಡು ಪ್ರೋತ್ಸಾಹಡು ಅತ್ಯಂತ ಯಶಸ್ವಿಯಾದ ಸಂಪನ್ನ ಆವಡೊಂದು ಪಂಡದು ಸನ್ಯಾಸಿಗಳಿಗನ ಅನುಗ್ರಹ ನಮ್ಮನ್ನ ಮಾತಿರ್ನಲ ಮಿತ್ತಿ ಪಡೆದು ಏನೊಂದು ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಬತ್ತದು ಸುಮಾರು ಕೊಡ್ತು ಒಂಜಿ ಇನ್ನು ಎನ್ಮರಕ್ಕೆ ಬತ್ತದು ಇತ್ತೆ 10:45 ಗಂಟೆ ಮುಟ್ಟ ಅಂಡು 11 ಆಪುಂಡಿತ್ತೆ ಇತ್ತು ನಟೆ ಇತ್ತದು ಎಂಗ್ಳೊಟ್ಟಿಗೂ ಭಾಗಿಯಾಯಿನಂಚಿತ್ನ ಮಾತಾ ಶಿಕ್ಷಣ ಕ್ಷೇತ್ರದ ಸಾಧಕರು ನಮ್ಮನ್ನ ಉದ್ಯಮ ಕ್ಷೇತ್ರ ಸಾಧಕರು ಸಾಮಾಜಿಕ ಕ್ಷೇತ್ರ ಸಾಧಕರು ಧಾರ್ಮಿಕ ಕ್ಷೇತ್ರದ ಸಾಧಕರು ನಕ್ಲು ಮಾತೆಲ್ಲ ಉಲ್ಲೇರಿ ಹಾಕ್ಲಿಕ್ಕೆ ಮಾತೆರೆಗ್ಲ ವಂದಿಸಾದು ಎನ್ನ ಎರಡು ಪಾತ್ರನ ಅಂತದ್ದು. ನಮಸ್ಕಾರ. ವೇದಿಕೆ ಡಿಪ್ಪುನಂಚಿನ ಗಣ್ಯರ ಮಾತ ಸೇರಿದು ಈ ಒಂಜಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಂಚಿನ ಸಂಪತ್ ಬಿ ಸುವರ್ಣ ಎಂಬಿರೇನು ಗೌರವಾರ್ಪಣೆ ಮಲ್ಪೊಂದು ವಿನಂತಿ ಮಾಡ್ತಂದುಲ್ಲ. ಮಹಾಲಿಂಗೇಶ್ವರ ದೇವರಿಗೆ ತರತಕ್ಕಾದು ಅಂಚನೆ ಸ್ಥಳ ಸಾನ್ನಿಧ್ಯದ ಮಾತ ದೈವ ದೇವರಿಗೆ ತಳತಕ್ಕಾದು ಈ ಧರ್ಮಚಾವಡಿಡು ಉಪಸ್ಥಿತಿನ ಮಾತ ಗಣ್ಯರಿಗೆ ವಂದಿಸದು ಶ್ರೀ ಸನ್ಯಾಸಿಗಳಿಗ ಕ್ಷೇತ್ರ ರತ್ನಗಿರಿ ಗುರುವಾಯನಕೆರೆ ಇಂದತ್ತ ಸನ್ಯಾಸಿ ಬೊಕ್ಕ ಗುಳಿಗ ದೈವದ ಆರೂಢ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದ ಕೊರ್ನಂಚಿನ ಶ್ರೀ ಕ್ಷೇತ್ರ ಹೊರನಾಡು ಇಂದತ್ತ ಆನುವಂಶಿಕ ಆಡಳಿತ ಮುಕ್ತೇಶ್ವರಾಯನ ಶ್ರೀ ಭೀಮೇಶ್ವರ ಜೋಶಿ ಮೇರೆಗೆ ಆರ್ನ ಅನುಪಸ್ಥಿತಿಡು ಸೊಲ್ಮೆ ಸಂದಾವಂದುಲ್ಲೆ ಈ ಕಾರ್ಯಕ್ರಮದ ಧರ್ಮಚಾವಡಿದ ಅಧ್ಯಕ್ಷತೆಯನ್ನು ವಹಿಸನ್ನಂಚಿನ ಜೀರ್ಣೋದ್ಧಾರ ಅಂಜನೆ ಪುನರ್ ಪ್ರತಿಷ್ಠಾ ಸಮಿತಿದ ಅಧ್ಯಕ್ಷರಾಯನ ಬೊಕ ಶ್ರೀ ಸುವರ್ಣ ಆರ್ಕೇಡ್ದ ಮಾಲಕರ ನೆಚ್ಚಿನ ಶ್ರೀ ಸಂಪತ್ ಬಿ ಸುವರ್ಣ ಎಂಬೆರೆಗೆ ಮಾತೆರ್ನ ಪರವಾದ ಸೊಲ್ಮೆ ಸಂದಾವಂದುಲ್ಲೆ ಅಂಜನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿರಾದಿಪ್ಪುನಂಚಿನ ಶ್ರೀ ರಾಜೇಶ್ ಶೆಟ್ಟಿ ನವಶಕ್ತಿ ಉದ್ಯಮಿಲ ಗುರುವಾಯನಕೆರೆ ಎಂಬೆರೆಗೆ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಂಚನೆ ಮಾತ ಭಕ್ತಾದಿನ ಪರವಾದ ಸೊಲ್ಮೆ ಸಂದಾವಂದುಲ್ಲೆ ಅಂಜನೆ ಧರ್ಮಚಾವಡಿ ಉಪಸ್ಥಿತರಿಪ್ಪನಂಚನೆ ನನರಿ ಬಿನ್ನೇರ್ ಶ್ರೀ ಮೋಹನ್ ಕುಮಾರ್ ಮಾಲಕೆರೆ ಲಕ್ಷ್ಮೀ ಗ್ರೂಪ್ ಅಂಜನೆ ಬದುಕು ಕಟ್ಟೋಣ ಬನ್ನಿ ತಂಡ ಉಜಿರೆ ಇಂದತ ಸಂಚಾಲಕರಿಗೆ ಮಾತೆರ್ನ ಪರವಾದ ಸೊಲ್ಮೆ ಸಂದಾವಂದುಲ್ಲೆ ಅಂಜನೆ ಧರ್ಮಚಾವಡಿ ಉಪಸ್ಥಿತರಿಪ್ಪನ ನನರಿ ಬಿನ್ನೆ ಶ್ರೀ ಸುಮಂತ್ ಕುಮಾರ್ ಜೈನ್ ಬಿ ಚೇರ್ಮನ್ XLPU ಕಾಲೇಜ್ ಗುರುವಾಯನಕೆರೆ ಎಂಬಿರೆಗ್ಲ ನಮ್ಮ ಮಾತೆರ್ನ ಪರವಾದ ಸೊಲ್ಮೆ ಸಂದಾವಂದುಲ್ಲೆ ಶ್ರೀ ವೇದಿಕೆ ಉಪಸ್ಥಿತರಿಪ್ಪನ ನನರಿ ಬಿನ್ನೆ ಶ್ರೀ ಪ್ರವೀಣ್ ಕುಮಾರ್ ಅಜ್ರಿ ಪಾಡ್ಯಾರು ಬೀಡು ಎಂಬಿರೆಗ್ಲ ಮಾತೆರ್ನ ಪರವಾದ ಸೊಲ್ಮೆ ಸಂದಾವಂದುಲ್ಲೆ ಅಂಜನೆ ಶ್ರೀ ಕೊಡಮಣಿತಾಯ ದೇವಸ್ಥಾನ ಅರಮಲೆ ಬೆಟ್ಟ ಒಂದಿತ್ತ ಆಡಳಿತ ಮುಕ್ತೇಶ್ವರಾಯನ ಶ್ರೀ ಸುಕೇಶ್ ಕುಮಾರ್ ಜೈನ್ ಎಂಬಿರೆಗ್ಲ
ಮಾತ ಭಕ್ತಾದಿಗಳ ಪರವಾದ ಸೊಲ್ಮೆ ಸಂದಾವನಲೆ ಅಂಜನೆ ವೇದಿಕೆಡು ಉಪಸ್ಥಿತರಿಪನ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಗುರುವಾಯನಕೆರೆ ಅಂದದ ಆಡಳಿತ ಟ್ರಸ್ಟಿ ಶ್ರೀ ಪಿ ರಾಜೇಂದ್ರ ನಾಯರ್ ಇಮಿರೆಗ್ಲ ಮಾತ ಭಕ್ತಾದಿಗಳ ಪರವಾದ ಸೊಲ್ಮೆಲು ಅಂಜನೆ ಈ ಆರೂಢ ಶಿಲಾನ್ಯಾಸದ ಕಾರ್ಯಕ್ರಮದ ವೈದಿಕ ವಿಧಿವಿಧಾನಲೆ ನಡಪಾದಕೊರ್ನಂಚಿನ ಶ್ರೀ ಶ್ರೀನಿವಾಸ ಅಮ್ಮಣ್ಣಾಯ ಅಂಚನೆ ಎಂಬೇರ್ನ ಮಾತ ಸಹೋದರನಕ್ಲೆಲ್ಲ ಮಾತ ಭಕ್ತಾದಿಗಳ ಪರವಾದ ಸೊಲ್ಮೆ ಸಂದಾವನಲ್ಲೇ ಈ ಕಾರ್ಯಕ್ರಮ ಮಾತ ರೀತಿಯ ಸಹಕಾರ ಕೊರ್ನಂಚಿನ ಶ್ರೀ ಓಂಕಾರ ಯುವಕ ಮಂಡಲ ಮಾತ ಯುವಕ ಸ್ವಯಂ ಸೇವಕರಿಗೆಲ್ಲ ಮಾತ ಭಕ್ತಾದಿಗಳ ಪರವಾದ ಸೊಲ್ಮೆ ಸಂದಾವನಲ್ಲೇ ಅಂಚನೆ ದೂರೊಡ್ದು ಈ ಕಾರ್ಯಕ್ರಮನ ವೀಕ್ಷಣೆ ಮಲ್ಪವರ ಶ್ರೀ ಶಶಿಧರ್ ಉಜಿರೆ ಮೇರೆ ಬತ್ತೇರಿ ಅಂಚನೆ ಮಾತ ಊರದ ಗ್ರಾಮದ ಮಾತ ಭಕ್ತಾದಿಲ್ಲ ಮಾತೆರ್ನಕ್ಲ ಒಂಜೇ ಪಾತ್ರೆಡು ಸೊಲ್ಮೆ ಸಂದಾವನಲ್ಲೇ ಅಂಚನೆ ಈ ಕಾರ್ಯಕ್ರಮನ ಪ್ರಸಾರಣ ಮಲ್ಪರ ಬತ್ತಿನಂಚಿನ ಮಾತ ಸುದ್ದಿ ಮಾಧ್ಯಮದ ಮಿತ್ರರಿಗ್ಲ ಮಾತ ಭಕ್ತಾದಿನ ಪರವಾದ ಅಂಜನೆ ಸಮಿತ ಪರವಾದ ಸೊಲ್ಮೆ ಸಂದಾದ ಎನ್ನ ಪಾತ್ರನ ಮುಕ್ತೊಂಬೆ. ಜೈ ಶ್ರೀರಾಮ್. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.